press the bell icon on the YouTube app and never miss another update. Hello students, so welcome to the part 27 of this topic, some basic concepts of chemistry. So in the previous class I discussed with you regarding the equivalent masses of elements, under that equivalent mass of ions, equivalent mass of ionic compound, then the equivalent mass of acid, equivalent mass of base. ನೋಡಿ ಇಲ್ಲಿ ಅಬ್ಸರ್ವ್ ಮಾಡ್ರಿ, equivalent mass is the number of parts by mass of an element or a substance which combines with or displaces 1.008 parts by mass of hydrogen, 8 parts by mass of oxygen, 35.5 parts by mass of chlorine. ಸೊ ಇವನ್ನ ನಾವು ಸ್ಟ್ಯಾಂಡರ್ಡ್ ತಗೊಂಡಿದ್ದೀವಿ. ಸೊ ವೆರಿ ಇಂಪಾರ್ಟೆಂಟ್, ಇವನ್ನ ಚೆನ್ನಾಗಿ ಜ್ಞಾಪಕಟ್ಕೊಳ್ರಿ. ಸೊ ಇವೇ ನಿಮಗೆ ರೆಫರೆನ್ಸ್. ವಾಟ್ ಈಸ್ ಈಕ್ವಲ್ ಮಾಸ್ ಆಫ್ ಹೈಡ್ರೋಜನ್ ಅಂತ ತಕ್ಷಣ 1.008. ವಾಟ್ ಈಸ್ ಈಕ್ವಲ್ ಮಾಸ್ ಆಫ್ ಆಕ್ಸಿಜನ್ 8. ವಾಟ್ ಈಸ್ ಈಕ್ವಲ್ ಮಾಸ್ ಆಫ್ ಕ್ಲೋರಿನ್ 35.5. ಸೊ ಈ ಮೂರು ಎಲಿಮೆಂಟ್ಸ್ನ ಈಕ್ವಲ್ ಮಾಸನ್ನು ಉಪಯೋಗಿಸ್ಕೊಂಡು ಬೇರೆ ಎಲಿಮೆಂಟ್ಸ್ನ ಈಕ್ವಲ್ ಮಾಸನ್ನು ನಾವು ಡಿಟರ್ಮಿನ್ ಮಾಡ್ಬೋದು, ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಇಸ್ ಕ್ಲಿಯರ್? ಸರ್ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ಪ್ರೀವಿಯಸ್ ಕ್ಲಾಸಲ್ಲೇ, ಈಕ್ವಲ್ ಮಾಸ್ ಆಫ್ ಮೆಟಲ್ ಈಕ್ವಲ್ ಮಾಸ್ ಇಸ್ ಈಕ್ವಲ್ ಟು ಅಟಾಮಿಕ್ ಮಾಸ್ ಬೈ ವೇಲೆನ್ಸಿ. ನಿನ್ನೆ ಫಾರ್ಮುಲಾ ಬರ್ಕೊಂಡಿದ್ದೀರಿ, ನೋಡಿದಿರಿ. ದೆನ್ ಈಕ್ವಲ್ ಮಾಸ್ ಆಫ್ ಅಯಾನ್ ಇಸ್ ಈಕ್ವಲ್ ಟು ಮಾಸ್ ಆಫ್ ಅಯಾನ್ ಆರ್ ರಾಡಿಕಲ್ ಮಾಸ್ ಡಿವೈಡೆಡ್ ಬೈ ಚಾರ್ಜ್ ಆನ್ ದಿ ಅಯಾನ್ ಆರ್ ವೇಲೆನ್ಸಿ ಆಫ್ ದಿ ಅಯಾನ್. ನೋಡಿ, ವೇಲೆನ್ಸಿ ಆಫ್ ಅಯಾನ್ ಅಂದರೆ ಅಯಾನಿಗೆ ಏನು ಚಾರ್ಜ್ ಇರುತ್ತೋ ಅದೇ ಅದರ ವೇಲೆನ್ಸಿ. ಚಾರ್ಜ್ ಆನ್ ದಿ ಅಯಾನ್ ಈಸ್ ಈಕ್ವಲ್ ಟು ಇಟ್ಸ್ ವೇಲೆನ್ಸಿ. ಆ ಪಾಯಿಂಟನ್ನು ನೋಟ್ ಮಾಡ್ಕೊಡ್ರಿ. ಚಾರ್ಜ್ ಆನ್ ದಿ ಅಯಾನ್ ಈಸ್ ಈಕ್ವಲ್ ಟು ಇಟ್ಸ್ ವೇಲೆನ್ಸಿ. ಹಾಗಾದರೆ ಈಕ್ವಲ್ ಮಾಸ್ ಆಫ್ ಅಯಾನ್ ಅಂತ ತಗೊಂಡಾಗ ಏನು ಮಾಡಬೇಕು? ಮಾಸ್ ಆಫ್ ಅಯಾನ್ ಡಿವೈಡೆಡ್ ಬೈ ವೇಲೆನ್ಸಿ ಅಲ್ವಾ? ಇನ್ನು ಈಕ್ವಲ್ ಮಾಸ್ ಆಫ್ ಅಯಾನಿಕ್ ಕಾಂಪೌಂಡು ಕೂಡ ಹೇಳಿದ್ದೆ ನಾನು. ಅಯಾನಿಕ್ ಕಾಂಪೌಂಡಲ್ಲಿ ಕ್ಯಾಟಯಾನ್ ಆನಯಾನ್ ಎರಡೂ ಇರುತ್ತೆ. Sum of the equal mass of cation and the equal mass of anion, that gives the equal mass of ionic compound. ನಿನ್ನೆ ಸಲ್ಫ್ಯೂರಿಕ್ ಆಸಿಡ್ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೇನೆ. ಇಟ್ಸ್ ಕ್ಲಿಯರ್? ದೆನ್ ಅನದರ್ ಒನ್, ಈಕ್ವಲ್ ಮಾಸ್ ಆಫ್ ಆಸಿಡ್. ಈಕ್ವಲ್ ಮಾಸ್ ಆಫ್ ಆಸಿಡ್ ಇಸ್ ಈಕ್ವಲ್ ಟು ಮಾಲಿಕ್ಯುಲರ್ ಮಾಸ್ ಡಿವೈಡೆಡ್ ಬೈ ಬೇಸಿಸಿಟಿ. ಹೌ ವುಡ್ ಯು ಡಿಫೈನ್ ಟರ್ಮ್ ಬೇಸಿಸಿಟಿ? ಬೇಸಿಸಿಟಿ ಅಂದರೆ ಏನು ಹೇಳಿದ್ದೆ? ಒಂದು ಆಸಿಡ್ ಮಾಲಿಕ್ಯುಲಲ್ಲಿ ಎಷ್ಟು ರೀಪ್ಲೇಸಬಲ್ ಹೈಡ್ರೋಜನ್ ಆಟಮ್ಸ್ ಇರುತ್ತೋ ಅದೇ ಅದರ ಬೇಸಿಸಿಟಿ. ನಂಬರ್ ಆಫ್ ರೀಪ್ಲೇಸಬಲ್ ಹೈಡ್ರೋಜನ್ ಆಟಮ್ಸ್ ಪ್ರೆಸೆಂಟ್ ಇನ್ ಒನ್ ಮಾಲಿಕ್ಯೂಲ್ ಆಫ್ ಅನ್ ಆಸಿಡ್. ಇಟ್ಸ್ ಕ್ಲಿಯರ್? ಸಿಮಿಲರ್ಲಿ acidity for bases, ನಂಬರ್ ಆಫ್ ರೀಪ್ಲೇಸಬಲ್ ಹೈಡ್ರಾಕ್ಸಿಲ್ ಗ್ರೂಪ್ಸ್. ಬೇಸ್ ಅಂದರೆ ಈಗ ಮೆಟಾಲಿಕ್ ಹೈಡ್ರಾಕ್ಸೈಡ್ಸ್, ಜನರಲಿ ಆಲ್ ಮೆಟಾಲಿಕ್ ಹೈಡ್ರಾಕ್ಸೈಡ್ಸ್ ಆರ್ ಬೇಸಿಕ್ ಇನ್ ಎಚ್ ಅಂತಾರೆ. ಹಾಗಾದ್ರೆ ಮೆಟಲ್ ಹೈಡ್ರಾಕ್ಸೈಡ್ಸಲ್ಲಿ ಎಷ್ಟು ರೀಪ್ಲೇಸಬಲ್ ಓ ಎಚ್ ಗ್ರೂಪ್ಸ್ ಇರುತ್ತೋ ಅದೇ ಅದರ ಅಸಿಡಿಟಿ ಅಲ್ವಾ? ಸೊ ಈಕ್ವಲ್ ಮಾಸ್ ಆಫ್ ಆ್ಯಸಿಡ್, ಈಕ್ವಲ್ ಮಾಸ್ ಆಫ್ ಬೇಸನ್ನು ಹೇಳಿದ್ದೆ ನಾನು. ದೆನ್ ಈಕ್ವಲ್ ಮಾಸ್ ಆಫ್ ಸಾಲ್ಟನ್ನು ನೋಡಿದೆ. ಇದು ಕಂಟಿನ್ಯೂ ಆಗುತ್ತೆ. ಫಾರ್ಮುಲಾ ವೆರಿ ಇಂಪಾರ್ಟೆಂಟ್. ಸೊ ಇವು ರೆಗ್ಯುಲರ್ಲಿ ಕೇಳಲ್ಲ ಅಂತ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ. ಸೊ ಬಟ್ ಇವು ವೆರಿ ಇಂಪಾರ್ಟೆಂಟ್ ಫಾರ್ ಕಾಂಪಿಟೇಟಿವ್ ಪರ್ಪಸ್. ನೋಡಿ, ಅದನ್ನು ಈಕ್ವಿವ್ಯಾಲೆಂಟ್ ಮಾಸ್ ಆಫ್ ಸಾಲ್ಟ್, ಈಕ್ವಿವ್ಯಾಲೆಂಟ್ ಮಾಸ್ ಆಫ್ ಸಾಲ್ಟ್, ಮಾಸ್ ಆಫ್ ಸಾಲ್ಟ್, ಇಟ್ ಈಸ್ ಈಕ್ವಲ್ ಟು ಮಾಲಿಕ್ಯುಲರ್ ಮಾಸ್ ಆಫ್ ಸಾಲ್ಟ್ ಡಿವೈಡೆಡ್ ಬೈ total positive charge or total positive charge or negative charge. Or in other words, molecular mass divided by
total charge on cation or total charge on anion. Total positive charge or negative charge. That is the equal mass of salt. Equal mass of salt. ನಾನು ಹೇಳಿದ್ದೆ ನಿಮಗೆ ನೋಡಿ ಅಬ್ಸರ್ವ್ ಮಾಡಿರಿ ಒಂದು ಎಕ್ಸಾಂಪಲ್ ನೋಡ್ರಿ ಒನ್ ಹೈಡ್ರೋಕ್ಲೋರಿಕ್ ಆಸಿಡ್ ರಿಯಾಕ್ಟ್ಸ್ ವಿತ್ sodium hydroxide solution to form sodium chloride and water. Is it clear? This is the salt. ನೋಡಿ ಅಬ್ಸರ್ವ್ ಮಾಡ್ರಿ ಇಲ್ಲಿ ಈಗ ಇಲ್ಲಿ ಆ ಎಚ್ ಸಿ ಎಲ್ ಅನ್ನು ಎಷ್ಟು ತಗೋಬೇಕಾಗ್ರೆ ಎಚ್ ಸಿ ಎಲ್ ಈಕ್ವಲ್ ಮಾಸ್ ಆಫ್ ಸಾಲ್ಟ್ ಅಂದ್ರೆ ಏನಾಗ್ರೆ ಮಾಲಿಕ್ಯುಲರ್ ಮಾಸ್ ಇದರ ಮಾಲಿಕ್ಯುಲರ್ ಮಾಸ್ NaCl molecular mass divided by total positive charge or negative charge. Total positive charge on cation, total charge on cation or total charge on anion. Total positive charge or total negative charge. Total positive charge is the +1. Total negative charge is the -1. And the total positive charge, total negative charge. 1 either +1 or -1 ಸೈನ್ ಬಿಟ್ಟು ಬಿಡ್ರೆ 1 ಹಾಗಾದ್ರೆ ಮಾಲಿಕ್ಯುಲರ್ ಮಾಸ್ ಬೈ 1 ಇಸ್ ದ ಈಕ್ವಲ್ ಮಾಸ್. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇದರಲ್ಲಿ ಎಷ್ಟು ರೀಪ್ಲೇಸಬಲ್ ಹೈಡ್ರೋಜನ್ ಆಟಮ್ ಇದೆ 1. ಹಾಗಾದ್ರೆ ಮಾಲಿಕ್ಯುಲರ್ ಮಾಸ್ ಬೈ 1 ಈಕ್ವಲ್ ಮಾಸಾ ಹೇಳ್ಬೋತಾನೆ. ಇಲ್ಲಿ ಬರ್ರಿ ರೀಪ್ಲೇಸಬಲ್ OH ಗ್ರೂಪ್ಸ್ ಎಷ್ಟಿದೆ 1. ಅಸಿಡಿಟಿ 1 ಮಾಲಿಕ್ಯುಲರ್ ಮಾಸ್ ಬೈ ಅಸಿಡಿಟಿ ಅಂದ್ರೆ ಮಾಲಿಕ್ಯುಲರ್ ಮಾಸ್ ಬೈ 1 ಅಂದರೆ ಸೇಮ್ 2 1 ಈಕ್ವಲ್ ಮಾಸ್ ಮಾಲಿಕ್ಯುಲರ್ ಮಾಸ್ 2 ಒಂದೇ. ಅಂದರೆ ಅಲ್ಲಿ ಸೊ 1 ಮೋಲ್ ಅಂತ ಹೇಳ್ತಾರೆ. ಇಲ್ಲಿ ಕೂಡ 1 ಮೋಲ್, ಹಿಯರ್ ಆಲ್ಸೋ 1 ಮೋಲ್. ದೆನ್ 1 mole means molecular mass. Molecular mass here it is a monobasic acid. It contains only one replaceable hydrogen atom. Only one replaceable hydrogen atom. ಒಂದು ಆಸಿಡ್ ಮಾಲಿಕ್ಯೂಲ್ HCl ಅಲ್ಲಿ ರೀಪ್ಲೇಸಬಲ್ ಹೈಡ್ರೋಜನ್ ಆಟಮ್ ಒಂದೇ ಇದೆ. ಮಾಲಿಕ್ಯುಲರ್ ಮಾಸ್ ಡಿವೈಡೆಡ್ ಬೈ 1 ದಟ್ ಇಸ್ ಈಕ್ವಲ್ ಟು ಇಟ್ಸ್ ಈಕ್ವಲ್ ಮಾಸ್. ಹಾಗಾದ್ರೆ ಇದನ್ನು ನಾನು 1 ಈಕ್ವಿವ್ಯಾಲೆಂಟ್ ಮಾಸ್ ಅಂತ ಹೇಳ್ತೇನೆ. Here also molecular mass divided by acidity for bases. Molecular mass divided by acidity. Acidity means number of replaceable hydroxyl groups. ಎಷ್ಟಿದೆ NaOH molecule ಒಂದು NaOH molecule ಒಂದೇ ಇದೆ. ಸೊ molecular mass by 1 that is the equal mass. ಹಾಗಾದ್ರೆ ಇದು ಕೂಡ 1 equivalent mass. ನೋಡಿ 1 molecular mass 1 equal mass ಎರಡು ಸಮ ಇದೆ. ಸೊ ದಿಸ್ ಇಸ್ ಈಕ್ವಲ್ ಟು 1 ಮೋಲ್ ಫಾರ್ಮ್ ಆಗಿದೆ. ನೋಡಿ ಅಬ್ಸರ್ವ್ ಮಾಡ್ರಿ, ಇಫ್ 1 ಈಕ್ವಿವ್ಯಾಲೆಂಟ್ ಮಾಸ್ ಆಫ್ ಅನ್ ಆಸಿಡ್ reacts completely with 1 equal mass of base to form how much amount of salt? 1 mole. Amount of salt which is formed by the reaction between 1 equivalent mass of an acid and 1 equal mass of base, that is called the equal mass of salt. ಡೆಫಿನೇಷನ್ ಹೇಳೋದಾದ್ರೆ ಡೆಫಿನೇಷನ್ ಅವಶ್ಯಕತೆ ಇಲ್ಲ ನಿಮಗೆ, ಅದಕ್ಕೆ ನಾನು ಫಾರ್ಮುಲಾ ಬರೆದಿರೋದು. ಇಸ್ ಕ್ಲಿಯರ್? ಸೊ ಹಾಗಾದ್ರೆ ಈಕ್ವಲ್ ಮಾಸ್ ಆಫ್ ಸಾಲ್ಟ್ ಮೀನಿಂಗ್ ಏನಾಗಾದ್ರೆ ಅಮೌಂಟ್ ಆಫ್ ಸಾಲ್ಟ್ ವಿಚ್ ಈಸ್ ಫಾರ್ಮ್ಡ್, ಇಲ್ಲಿ ಅಮೌಂಟ್ ಆಫ್ ಸಾಲ್ಟ್ ಎಷ್ಟು 1 ಮೋಲ್. 1 mole salt is formed by the reaction between 1 equal mass of acid and 1 equal mass of base. Is clear? ಇಲ್ಲಿ ಅಮೌಂಟ್ ಆಫ್ ಸಾಲ್ಟ್ ಎಷ್ಟು 1 mole. 1 mole ಅಂದರೆ ಎಷ್ಟು 1 ಮಾಲಿಕ್ಯುಲರ್ ಮಾಸ್. ಹಾಗಾದ್ರೆ 1 equal mass acid 1 equal mass base, ಯಾವ ಆಸಿಡ್ ಯಾವ ಬೇಸ್ ಅಂತ ತಗೊಳ್ರಿ. 1 equal mass acid 1 equal mass base ಜೊತೆಗೆ ರಿಯಾಕ್ಷನ್ ಆದಾಗ ಎಷ್ಟು ಸಾಲ್ಟ್ ಬರುತ್ತೋ, ಎಷ್ಟು ಕ್ವಾಂಟಿಟಿ ಬರುತ್ತೋ, ಎಷ್ಟು ಮಾಸ್ ಬರುತ್ತೋ ಅದೇ ಅದರ ಈಕ್ವಲ್ ಮಾಸ್. ಅರ್ಥ ಆಯ್ತಲ್ಲ? ನೋಡಿ ಹೇಗಾರೆ ನೀವು ಇಲ್ಲಿ ಈ ಫಾರ್ಮುಲಾಕ್ಕೂ ಇದಕ್ಕೆ ಎರಡು ಮ್ಯಾಚ್ ಆಗುತ್ತೆ ನೋಡ್ರಿ. ಈಕ್ವಲ್ ಮಾಸ್ ಆಫ್ ಸೋಡಿಯಂ ಕ್ಲೋರ್ ಸಾಲ್ಟ್ ಈಕ್ವಲ್ ಮಾಸ್ ಆಫ್ ಸೋಡಿಯಂ ಕ್ಲೋರೈಡ್ ಎಷ್ಟಾಗಾದ್ರೆ 1 mole. ನೋಡಿ 1 equal mass acid reacts with 1 equal mass of base to form 1 molecular mass of salt. molecular mass ಎಷ್ಟು 23 plus 35.5 58.5 ಆಗುತ್ತೆ. ಸೊ 1 mole ಅಂದ್ರೆ ಇದು 58
58.5 is the molecular mass as well as the equal mass. ಎರಡು ಹೌದು. ಇಲ್ಲಿ ಕೂಡ ಅಷ್ಟೇ ನೋಡಿ, ಮಾಲಿಕ್ಯುಲರ್ ಮಾಸ್ ಆಫ್ HCl ಅಷ್ಟು 35.5 ಮಾಲಿಕ್ಯುಲರ್ ಮಾಸ್ ಡಿವೈಡೆಡ್ ಬೈ ಬೇಸಿಸಿಟಿ ಎಷ್ಟು 1. ಅಂದರೆ ಮಾಲಿಕ್ಯುಲರ್ ಮಾಸ್ ಬೈ 1 ಏನಾಗಲ್ಲ, ದಟ್ ಈಸ್ ಈಕ್ವಲ್ ಟು ಇಟ್ಸ್ ಈಕ್ವಲ್ ಮಾಸ್. ಮಾಲಿಕ್ಯುಲರ್ ಮಾಸ್ ಬೈ 1 ಇಸ್ ದಿ ಈಕ್ವಿವೆಲೆಂಟ್ ಮಾಸ್ ಅಲ್ವಾ. ಸಿಮಿಲರ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ತಗೊಂಡಾಗ here also 1 mole means molecular mass. It also contains 1 replaceable hydroxyl group, therefore acidity is 1. Molecular mass divided by 1 is the equal mass. ಎಷ್ಟಿದೆ molecular mass? 23 plus 16 plus 1 40. So 40 is clear. Then realist form ಆಗಿದೆ ನೋಡಿ. how do you calculate the equal mass of salt? molecular mass ಎಷ್ಟಿದೆ 58.5 divided by total positive or negative charge. Sodium chloride dissociate into Na plus Cl minus. What is the total charge carried by sodium ion? plus 1. molecular mass divided by total positive charge 1. ಎಷ್ಟಾಯಿತು 58.5. ಸೊ ಇಲ್ಲಿ ಟೋಟಲ್ ನೆಗೆಟಿವ್ ಚಾರ್ಜ್ ಎಷ್ಟಿದೆ -1 ಅಂದರೆ 1. molecular mass by 1 is the equal mass of sodium chloride. ಸೊ ಹಾಗಾಗಿ ಡೆಫಿನೇಷನ್ ನೀವು ಸ್ಟೇಟ್ಮೆಂಟ್ ಗೊತ್ತಿದ್ರೆ ಜಸ್ಟ್ ಬೈ ಕಾನ್ಸೆಪ್ಟಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡ್ಬೋದು, ಇಲ್ಲ ಫಾರ್ಮುಲಾಕ್ಕೆ ಹೋಗಿ. ಆ್ಯಕ್ಚುಯಲ್ ಮೀನಿಂಗ್ ಏನು? ಈಕ್ವಲ್ ಮಾಸ್ ಆಫ್ ಸಾಲ್ಟ್ ಈಸ್ ದಿ ಕ್ವಾಂಟಿಟಿ ಆಫ್ ಸಾಲ್ಟ್ ಆರ್ ಅಮೌಂಟ್ ಆಫ್ ಸಾಲ್ಟ್ ವಿಚ್ ಈಸ್ ಫಾರ್ಮ್ಡ್ ಬೈ ದ ರಿಯಾಕ್ಷನ್ ಬಿಟ್ವೀನ್ 1 equal mass of an acid and 1 equal mass of base. This is the actual definition for equal mass of salt. But calculation ಬಂದಾಗ equal mass of salt is equal to molecular mass divided by total positive or negative charge. Then another example is ನೋಡಿ, ಇನ್ನೊಂದು ಎಕ್ಸಾಂಪಲ್ ನೋಡ್ರೆ. So what is the equal mass of sodium phosphate? Equivalent mass of sodium phosphate. Sodium phosphate is a salt. ನೋಡಿ, equivalent mass of example. Equivalent mass of sodium phosphate Na3PO4. This is sodium phosphate. This is equal to molecular mass of sodium phosphate. Molecular mass of sodium phosphate Na3PO4 divided by ನೋಡಿ ಟೋಟಲ್ ಪಾಸಿಟಿವ್ ಚಾರ್ಜ್ ಆರ್ ನೆಗೆಟಿವ್ ಚಾರ್ಜ್. sodium phosphate ionizes to form Na3PO4. It gives 3Na plus 4 plus PO4 minus 3. ಟೋಟಲ್ ಪಾಸಿಟಿವ್ ಚಾರ್ಜ್ ಎಷ್ಟಿದೆ? ಒಂದು ಅಯಾನ್ ಮೇಲೆ 1 ಪಾಸಿಟಿವ್ ಚಾರ್ಜ್ ಇದೆ, 3 ಅಯಾನ್ಸ್ ಇದಾವೆ. ಟೋಟಲ್ ಪಾಸಿಟಿವ್ ಚಾರ್ಜ್ 3, ಟೋಟಲ್ ನೆಗೆಟಿವ್ ಚಾರ್ಜ್ ಎಷ್ಟು 3. ಅದಕ್ಕೆ ಟೋಟಲ್ ಪಾಸಿಟಿವ್ ಚಾರ್ಜ್ ಆರ್ ಟೋಟಲ್ ಎಂಡ್. ಸೊ ಇಲ್ಲಿ ಮಾಲಿಕ್ಯುಲರ್ ಮಾಸ್ ಡಿವೈಡೆಡ್ ಬೈ 3 ಈಸ್ ದಿ ಈಕ್ವಲ್ ಮಾಸ್ ಆಫ್ ಸೋಡಿಯಂ ಫಾಸ್ಫೇಟ್. ಸೊ ದೇರ್ ಫಾರ್ ದಿ ಜನರಲ್ ಫಾರ್ಮ್ ಈಸ್ molecular mass divided by either total positive charge or charge carried by cation or charge carried by anion. So that is the equivalent mass of salt. Is it clear? Then equivalent mass of oxidizing and reducing agents. Equivalent mass of oxidizing agents and reducing agents. ಸೊ ಇಲ್ಲಿ ಫಾರ್ಮುಲಾ ಚೆನ್ನಾಗಿ ಜ್ಞಾಪಿಟ್ಕೊಳ್ರಿ ಅವನು. ಸೊ ರೆಡ್ಯೂಸಿಂಗ್ ಏಜೆಂಟ್ ಈಸ್ ಎ ಸಬ್ಸ್ಟೆನ್ಸ್ ವಿಚ್ ರೆಡ್ಯೂಸಸ್ ದಿ ಅದರ್ ಸಬ್ಸ್ಟೆನ್ಸಸ್. ಬೇರೆಯವನ್ನ ಯಾವ ಸಬ್ಸ್ಟೆನ್ಸ್ ರಿಡಕ್ಷನ್ ಮಾಡುತ್ತೋ ಅದು ರೆಡ್ಯೂಸಿಂಗ್ ಏಜೆಂಟ್. ಅಥವಾ ಒಂದು ಸಬ್ಸ್ಟೆನ್ಸ್ ಬೇರೆ ಕಾಂಪೌಂಡ್ಸನ್ನು ಆಕ್ಸಿಡೈಸ್ ಮಾಡಿದರೆ ಆಕ್ಸಿಡೈಸಿಂಗ್ ಏಜೆಂಟ್. ಈಗ ಹೈಡ್ರೋಜನ್ ಪರಾಕ್ಸೈಡ್ ಕೇಳಿದಿರಿ, H2O2, ಅದು ಒಂದು ಆಕ್ಸಿಡೈಸಿಂಗ್ ಏಜೆಂಟ್ ಹೌದು, ರೆಡ್ಯೂಸಿಂಗ್ ಏಜೆಂಟ್ ಹೌದು. ಕೆಮಿಕಲ್ ರಿಯಾಕ್ಷನ್ಸಲ್ಲಿ ಒಂದು ಸಬ್ಸ್ಟೆನ್ಸನ್ನು ಹೈಡ್ರೋಜನ್ ಪರಾಕ್ಸೈಡ್ ಆಕ್ಸಿಡೈಸ್ ಮಾಡಿದರೆ ಹಂಗಾರೆ H2O2 ಏನು ಆಕ್ಸಿಡೈಸ್ ಮಾಡಿದರೆ ಆಕ್ಸಿಡೈಸಿಂಗ್ ಏಜೆಂಟ್.
ರಿಡ್ಯೂಸ್ ಮಾಡಿದ್ರೆ ರಿಡ್ಯೂಸಿಂಗ್ ಏಜೆಂಟ್. ಸೊ ಆ ಥರದಲ್ಲಿ ಬರುತ್ತೆ. ಈಕ್ವಿವ್ಯಾಲೆಂಟ್ ಮಾಸ್ ಆಫ್, ಜಸ್ಟ್ ಫಾರ್ಮಲ್ ನೋಟ್ ಮಾಡಿಕೊಡ್ರೆ ಮುಂದೆ ರೆಡಾಕ್ಸ್ ರಿಯಾಕ್ಷನ್ಸ್ ಅಂತ ಒಂದು ಟಾಪಿಕ್ ಇದೆ ನಿಮಗೆ. ಸೊ ಅಲ್ಲಿ ಬಂದಾಗ ಡೀಟೇಲ್ ಹೇಳ್ತೀವಿ, ಅಲ್ಲಿ ಡೀಟೇಲ್ ಬರುತ್ತೆ ಎಲ್ಲ. ಸೊ ಪ್ರೀವಿಯಸ್ ಕಾನ್ಸೆಪ್ಟ್ಸ್ ಎಲ್ಲ ಇದಾವೆ. ಸೊ ಈಕ್ವಿವ್ಯಾಲೆಂಟ್ ಮಾಸ್ ಆಫ್ equivalent mass of oxidizing agents or reducing agents. This is equal to molecular mass divided by number of, ನೋಡಿ ಆಕ್ಸಿಡೈಸಿಂಗ್ ಏಜೆಂಟ್ ಅಂದರೆ ಯಾವ ಸ್ಪೀಸೀಸ್ ಎಲೆಕ್ಟ್ರಾನ್ ಪಡ್ಕೊಳ್ಳುತ್ತೆ ಅದು ಆಕ್ಸಿಡೈಸಿಂಗ್ ಏಜೆಂಟ್. ಇಸ್ ಕ್ಲಿಯರ್? ಅಂದರೆ ಯಾವ ಸ್ಪೀಸೀಸ್ ಎಲೆಕ್ಟ್ರಾನ್ ಅನ್ನು ಬಿಟ್ಕೊಡುತ್ತೆ ಅದು ರೆಡ್ಯೂಸಿಂಗ್ ಏಜೆಂಟ್. ಕ್ಲಿಯರಾ? ಸೊ ಹಾಗಾದ್ರೆ ಎಲೆಕ್ಟ್ರಾನ್ಸ್ ಅನ್ನು ಪಡ್ಕೊಳ್ಳುತ್ತೆ ಇಲ್ಲ ಬಿಟ್ಕೊಡುತ್ತೆ. ಸೊ ಹಾಗಾಗಿ ಇಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ gain or number of electrons lost. Number of electrons lost or the number of electrons gained. ಸೊ ಇಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಐದರ್ ಲಾಸ್ಟ್ ಆರ್ ಎಲೆಕ್ಟ್ರಾನ್ ಗೈನ್ ಮಾಡಿಕೊಳ್ಳೋದು ಆಕ್ಸಿಡೈಸಿಂಗ್ ಏಜೆಂಟ್, ಎಲೆಕ್ಟ್ರಾನ್ ಅನ್ನು ಬಿಟ್ಟು ಕೊಡ್ತಕ್ಕಂಥದ್ದು ರೆಡ್ಯೂಸಿಂಗ್ ಏಜೆಂಟ್. ಹಾಗಾಗಿ ಫಾರ್ಮುಲಾ ನೋಡಿ ನೆನಪಿಟ್ಕೊಳ್ರಿ. ಈಗ ಆಕ್ಸಿಡೈಸಿಂಗ್ ಏಜೆಂಟ್ ಈಕ್ವಲ್ ಮಾಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಏನು ಮಾಡಬೇಕಿಲ್ಲ, ಈಗ ನೋಡಿ ಈಗ ಸಪೋಸ್ ಸೊ ಒಂದು ಮ್ಯಾಂಗನೀಸ್ ಇದೆ. ಸೊ KmNO4 ಇದು MnO2 ಆಗುತ್ತೆ ಅನ್ನೋದಾದರೆ, ಮ್ಯಾಂಗನೀಸ್ ಡೈಆಕ್ಸೈಡ್ ಆಗುತ್ತೆ ಅನ್ನೋದಾದರೆ, ಸೊ ಇಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಅಂತ ಬರುತ್ತೆ. ಆ ರೆಡಾಕ್ಸ್ ಟಾಪಿಕಲ್ಲಿ ಹೇಳ್ತೀವಿ. ಇಲ್ಲಿ +7 ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ ಇದಕ್ಕೆ. ಸೊ ಇದಕ್ಕೆ +4 ಇರುತ್ತೆ. ನೋಡಿ ಆ್ಯಕ್ಚುಲ್ ಮೀನಿಂಗ್ ಏನಾಗಾದ್ರೆ +7 ಅಂದರೆ ಇದು 7 ಎಲೆಕ್ಟ್ರಾನ್ಸನ್ನು ಕಳ್ಕೊಂಡಾಗ ಬರ್ತಕ್ಕಂಥ ಚಾರ್ಜ್. ಹೌದಾ? ಹಂಗಾರೆ +7 ಇದ್ದದ್ದು ಏನಾಯಿತು? +4 ಆಗ್ಬೇಕಾದ್ರೆ ಇದು 3 ಎಲೆಕ್ಟ್ರಾನ್ಸನ್ನು ಪಡ್ಕೊಂಡ್ರೆ +4 ಆಗುತ್ತೆ. ಐರನ್ ಇದೆಯಲ್ಲ Fe+2 ಸ್ಟೇಟಲ್ಲಿರೋದು, Fe+3 ಸ್ಟೇಟಲ್ಲಿರೋದು. Fe+2 ಸ್ಟೇಟ್ ಆಗಬೇಕಾದ್ರೆ ನೋಡಿಲಿ +3 ಇರೋದು +2 ಕಡಿಮೆ, ಅಥವಾ ಕಡಿಮೆ ಇರೋದು ತೊಗೊಂಡ್ರೆ +2 ಇರೋದು +3 ಆದರೆ ಇಲ್ಲಿ ನೋಡ್ರಿ, ಇಲ್ಲಿ +7 ಇದ್ದದ್ದು +4 ಕಡಿಮೆ ಆಯಿತು, +2 ಇದ್ದದ್ದು +3 ಜಾಸ್ತಿ ಆಯಿತು. 7 ಎಲೆಕ್ಟ್ರಾನ್ಸನ್ನು ಆಲ್ರೆಡಿ ಕಳ್ಕೊಂಡಿದೆ ಇದು ಬಾಂಡ್ ಫಾರ್ಮೇಷನಲ್ಲಿ. 3 ಎಲೆಕ್ಟ್ರಾನ್ ಪಡ್ಕೊಂಡಾಗ ಇನ್ನೆಷ್ಟು ಲಾಸ್ ಆಗಿರುತ್ತೆ? 4 ಅಷ್ಟೇ ಲಾಸ್ ಆಗಿರುತ್ತೆ ಈ ಮ್ಯಾಂಗನೀಸ್. ಅಂದರೆ +7 ಇದ್ದದ್ದು +4 ಆಗಬೇಕಾದ್ರೆ ಎಷ್ಟು ಎಲೆಕ್ಟ್ರಾನ್ಸ್ ಪಡ್ಕೊಳ್ತೋ? 3. ನೋಡಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗೈನ್ಡ್ ಅಂದ್ರೆ 3. ಇದರ ಮಾಲಿಕ್ಯುಲರ್ ಮಾಸ್ ತಗೊಳ್ರಿ ಡಿವೈಡೆಡ್ ಬೈ ಇದು ಮ್ಯಾಂಗನೀಸ್ ಡೈಆಕ್ಸೈಡ್ ಆಗಬೇಕಾದ್ರೆ ಎಷ್ಟು ಎಲೆಕ್ಟ್ರಾನ್ಸ್ ಪಡ್ಕೊಳ್ತೋ? 3. ಇಲ್ಲಿ ಐರನ್ನೇ ಬರ್ರಿ ನೋಡಿ, ಇದರ ಚಾರ್ಜ್ ಎಷ್ಟಿದೆ? +2 ಇದ್ದದ್ದು ಏನಾಗಿದೆ? +3. ಅಂದರೆ +2 ಇತ್ತು, 2 ಎಲೆಕ್ಟ್ರಾನ್ ಕಳ್ಕೊಂಡಿತ್ತು, ಇಲ್ಲಿ ಬಂದಾಗ ಇನ್ನೊಂದು ಎಕ್ಸ್ಟ್ರಾ ಎಲೆಕ್ಟ್ರಾನ್ ಕಳ್ಕೊಂತು, ಅಂದರೆ ಇನ್ನೊಂದು ಎಲೆಕ್ಟ್ರಾನನ್ನು ಬಿಟ್ಕೊಡ್ತು. ನೋಡಿ ಎಲೆಕ್ಟ್ರಾನ್ಸ್ ಲಾಸ್ಟ್. ಸೊ ಅವಾಗ ಇದಕ್ಕಾದ್ರೆ ನೋಡಿ ಫೆರಸ್ ಸಲ್ಫೇಟ್ ಅಂದರೆ ಫೆರಸ್ ಐರನ್ ಟು ಫೆರಿಕ್ ಅಯನ್ ಆಗಬೇಕಾದ್ರೆ ಈ ಫೆರಸ್ ಐರನ್ನು 1 ಎಲೆಕ್ಟ್ರಾನನ್ನು ಫೆರಿಕ್ ಅಯನ್ಗೆ ಬಿಟ್ಕೊಡ್ಬೇಕು. ಇಸ್ ಕ್ಲಿಯರ್? ಸರಿ. ಸೊ ಬೇರೆ ಸಬ್ಸ್ಟೆನ್ಸ್ ಬಿಟ್ಕೊಟ್ಟಾಗ ಈ ಫೆರಸ್ ಅಯಾನ್ ಫೆರಿಕ್ ಅಯಾನ್ ಆಗುತ್ತೆ. ಸೊ ಇದು ಬಿಟ್ಕೊಡೋದಲ್ಲ, ಇದು ಬೇರೆ ಕಾಂಪೌಂಡಿಗೆ ಬಿಟ್ಕೊಡುತ್ತೆ. ಅವಾಗ ಏನಾಗುತ್ತೆ? ಫೆರಿಕ್ ಅಯಾನ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ಈ ಕಾನ್ಸೆಪ್ಟ್ ನಿಮಗೆ ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ ಬೇಕಾಗ್ತದೆ. ಸೊ ಹಾಗಾಗಿ ನಿಮಗೆ ಗೊತ್ತಾಗೋದಿಲ್ಲ, ಸುಲಭ ಗೊತ್ತಾಗಲ್ಲ. ಬಟ್ ಈ ಫಾರ್ಮುಲಾ ಜ್ಞಾಪಟ್ಟುಕೊಡ್ರಿ ನೀವು. ಸೊ ನನಗೆ ಬೇಕಾಗಿರೋದು ಈ ಫಾರ್ಮುಲಾ ನಿಮ್ಮಲ್ಲಿದ್ದರೆ ಸೊ ನಾವು ಕಾನ್ಸೆಪ್ಟ್ ಕಲಿಸಿದ್ನ ಹೇಳ್ಬಿಡ್ಬೋದಲ್ಲ. ಇಸ್ ಕ್ಲಿಯರ್? ನೋಡಿ ಇದೊಂದು ಫಾರ್ಮುಲಾ ಜ್ಞಾಪಟ್ಟುಕೊಡ್ರಿ. ಯಾಕಂದ್ರೆ ನಿಂದು ಎಲ್ಲೂ ಆಕ್ಸಿಡೈಸಿಂಗ್ ಏಜೆಂಟ್ ರೆಡ್ಯೂಸಿಂಗ್ ಏಜೆಂಟ್ ಬಂದಿಲ್ಲ. ಸೊ ರೆಡಾಕ್ಸ್ ರಿಯಾಕ್ಷನ್ಸಲ್ಲಿ ಡೀಟೇಲಾಗಿ ಹೇಳ್ತೀವಿ, ಅಲ್ಲೊಂದು ಯೂನಿಟ್ ಇದೆ ಅದ್ರಾಗ, ಅದು ಡೀಟೇಲಾಗಿದೆ. ಸೊ ಅಲ್ಲಿ ಗೊತ್ತಾಗುತ್ತೆ ನಿಮಗೆ. ಅಂದರೆ ಹೌ ಡು ಯು ಕ್ಯಾಲ್ಕುಲೇಟ್ ದಿ ಈಕ್ವಲ್ ಮಾಸ್ ಆಫ್ ಆಕ್ಸಿಡೈಸಿಂಗ್ ಆ್ಯಂಡ್ ರೆಡ್ಯೂಸಿಂಗ್ ಏಜೆಂಟ್ಸ್? ನೋಡಿ ಅದರ ಮಾಲಿಕ್ಯುಲರ್ ಮಾಸ್ ಡಿವೈಡೆಡ್ ಬೈ ಎಷ್ಟು ಎಲೆಕ್ಟ್ರಾನ್ಸ್ ಪಡ್ಕೊಳ್ತೋ ಅಥವಾ ಎಷ್ಟು ಎಲೆಕ್ಟ್ರಾನ್ಸ್ ಬಿಟ್ಕೊಡ್ತು, ದಟ್ ಈಸ್ ದ
ಈಕ್ವಲ್ ಮಾಸ್ ಆಫ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಆ್ಯಂಡ್ ರೆಡ್ಯೂಸಿಂಗ್ ಏಜೆಂಟ್ಸ್. ಸೊ ಇವು ಯಾವುವು ಕೂಡ ನಿಮ್ಮ ರೆಗ್ಯುಲರ್ ಸಿಲೆಬಸ್ ಬರಲ್ಲ, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನಿಗೆ ಮಾತ್ರ ಹೆಲ್ಪ್ ಆಗ್ತಾವೆ. ನೆಕ್ಸ್ಟ್ ನೋಡಿ, ಅನದರ್ ಒನ್, ಈಕ್ವಿವ್ಯಾಲೆಂಟ್ ಮಾಸ್ ಆಫ್ an element by hydrogen displacement method. ನೋಡಿ, ಈಕ್ವಿವ್ಯಾಲೆಂಟ್ ಮಾಸ್ ಆಫ್ ಎನ್ ಎಲಿಮೆಂಟ್ ಬೈ ಹೈಡ್ರೋಜನ್ ಡಿಸ್ಪ್ಲೇಸ್ಮೆಂಟ್ ಮೆಥಡ್. ಅಲ್ಲಿ ಫಾರ್ಮುಲಾ ಇದಾವೆ, ಫಾರ್ಮುಲಾ ಜ್ಞಾಪಿಟ್ಕೊಳ್ರಿ. ಸೊ ಫಸ್ಟ್ ಒನ್, ಈಕ್ವಿವ್ಯಾಲೆಂಟ್ ಮಾಸ್ ಆಫ್ an element by hydrogen displacement method. ಇಲ್ಲಿ ಒಂದು ಫಾರ್ಮುಲಾ ಇದೆ, ಜ್ಞಾಪಿಟ್ಕೊಳ್ರಿ. ಈಕ್ವಲ್ ಮಾಸ್ ಆಫ್ ಅನ್ ಎಲಿಮೆಂಟ್ ಬೈ ಹೈಡ್ರೋಜನ್ ಡಿಸ್ಪ್ಲೇಸ್ಮೆಂಟ್ ಮೆಥಡ್. ಈಕ್ವಿವ್ಯಾಲೆಂಟ್ ಮಾಸ್ ಇಸ್ ಈಕ್ವಲ್ ಟು mass of metal by mass of hydrogen into 1.008. ನೋಡ್ರಿ, ಮೀನಿಂಗ್ ನೋಡ್ರಿ, ಇದೊಂದು ಫಾರ್ಮುಲಾ ಇದೆ, ಜ್ಞಾಪಿಟ್ಕೊಳ್ರಿ. ಹೈಡ್ರೋಜನ್ ಡಿಸ್ಪ್ಲೇಸ್ಮೆಂಟ್ ಮೆಥಡ್ ಅಂತ ಎಲ್ಲಿ ಬರ್ತದ ಅವಾಗ ಈ ಫಾರ್ಮುಲಾ ಯೂಸ್ ಮಾಡ್ಬೇಕು. ಈಕ್ವಲ್ ಮಾಸ್ ಆಫ್ ಮೆಟಲ್ ಈಸ್ ಈಕ್ವಲ್ ಟು ನೋಡಿ, ಇದಕ್ಕೊಂದು ಎಕ್ಸಾಂಪಲ್ ನೋಡ್ರಿ. ಎಕ್ಸಾಂಪಲ್, ಮೆಗ್ನೀಷಿಯಮನ್ನು ಹೈಡ್ರೋಕ್ಲೋರಿಕ್ ಆ್ಯಸಿಡ್ಗೆ ಆ್ಯಡ್ ಮಾಡಿದರೆ ಮೆಗ್ನೀಷಿಯಂ ಕ್ಲೋರೈಡ್ ಬರುತ್ತೆ, ಜೊತೆಗೆ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಇಸ್ ಕ್ಲಿಯರ್? ನೋಡಿ, ಇಲ್ಲಿ 2HCl ಮಾಡ್ಕೊಡ್ರಿ. ಇಲ್ಲಿ 1.008 ಗ್ರಾಮ್ ಹೈಡ್ರೋಜನ್ ಡಿಸ್ಪ್ಲೇಸ್ ಆಗ್ಬೇಕು. ಯಾವುದರಿಂದ? HCl ಇಂದ. ಆವಾಗ ನೀವು ಎಷ್ಟು ಮಾಸ್ ಮೆಗ್ನೀಷಿಯಮನ್ನು ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ಗೆ ಆ್ಯಡ್ ಮಾಡಿದರೆ 1.008 ಗ್ರಾಮ್ ಹೈಡ್ರೋಜನ್ ಲಿಬರೇಟ್ ಆಗುತ್ತೋ, ಅವಾಗ ಇಲ್ಲಿ ಎಷ್ಟು ಮಾಸ್ ಆ್ಯಡ್ ಮಾಡಿರ್ತಾರಲ್ಲ ಮೆಗ್ನೀಷಿಯಮ್, ಅದೇ ಅದರ ಈಕ್ವಲ್ ಮಾಸ್. ನೋಡಿ, ವೆರಿ ಇಂಪಾರ್ಟೆಂಟ್. ಯಾಕೆ ಅಂದರೆ ಹೈಡ್ರೋಜನ್ ಈಕ್ವಲ್ ಮಾಸ್ ಎಷ್ಟು? 1.008. ಹಾಗಾದರೆ ಒಂದು ಮೆಗ್ನೀಷಿಯಮ್ ಮೆಟಲ್ ಇದೆ, ಮೆಗ್ನೀಷಿಯಮ್ ಮೆಟಲನ್ನು ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ಗೆ ಹಾಕ್ತೇನೆ. ಎಷ್ಟು ಮಾಸ್ ಇದೆ ನನಗೆ ಗೊತ್ತಿಲ್ಲ. ಹಾಕಿದಾಗ ಕರೆಕ್ಟಾಗಿ 1.008 ಗ್ರಾಮ್ ಹೈಡ್ರೋಜನ್ ಲಿಬರೇಟ್ ಆಗುತ್ತೆ. ಸೊ ಅವ್ರು 1.008 ಗ್ರಾಮೇ ಲಿಬರೇಟ್ ಆಗ್ಬೇಕಾರೆ ಎಷ್ಟು ಹಾಕಿದ್ರೆ ಮೆಟಲ್? ಇಲ್ಲಿ 12 ಗ್ರಾಮ್ ಹಾಕಿದ್ರೆ ಮಾತ್ರ 1.008 ಗ್ರಾಮ್ ಹೈಡ್ರೋಜನ್ ಲಿಬರೇಟ್ ಆಗುತ್ತೆ. ಇಸ್ ಕ್ಲಿಯರ್? ಹಾಗಾದ್ರೆ ಈ ಎಕ್ಸ್ಪೆರಿಮೆಂಟಿಂದ ನಾವು ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು? ಮಾಸ್ ಆಫ್ ಮೆಟಲ್ ನೋಡಿ, ಮಾಸ್ ಆಫ್ ಮೆಟಲ್ ಟೇಕನ್, ದೆನ್ ಮಾಸ್ ಆಫ್ ಹೈಡ್ರೋಜನ್. ಈ ಎಕ್ಸ್ಪೆರಿಮೆಂಟಿಂದ ಎಷ್ಟು ಮಾಸ್ ಹೈಡ್ರೋಜನ್ ಲಿಬರೇಟ್ ಆಯಿತು? ಮಾಸ್ ಆಫ್ ಮೆಟಲ್, ಮಾಸ್ ಆಫ್ ಹೈಡ್ರೋಜನ್. ಇಲ್ಲಿ ಗೊತ್ತಿದೆ ನಿಮಗೇನು? ನಾನು ಡೆಫಿನೇಷನ್ ಹೇಳಿದ್ದೆ, ಜ್ಞಾಪಕ ನೋಡಿ. ನಂಬರ್ ಆಫ್ ಪಾರ್ಟ್ಸ್ ಬೈ ಮಾಸ್ ಆಫ್ ಮೆಟಲ್. Number of parts by mass of metal or an element or in general substance which can displace us or combines with 1.008 parts by mass of hydrogen, 8 parts by mass of oxygen, 35.5 parts by mass of chlorine. ಆ ಡೆಫಿನೇಷನ್ ಪಟ್ಟುಕೊಂಡ್ರೆ ಎಷ್ಟು ಮೆಟಲ್, ಎಷ್ಟು ಗ್ರಾಮ್ ಮೆಟಲನ್ನು ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಹಾಕಿದರೆ 1.008 ಗ್ರಾಮ್ ಹೈಡ್ರೋಜನ್ ಲಿಬರೇಟ್ ಆಗುತ್ತೋ, ಹಾಗಾದ್ರೆ ಎಷ್ಟು ಗ್ರಾಮ್ ಹಾಕಿದಿರಲ್ಲ, ದಟ್ ಈಸ್ ಇಟ್ಸ್ ಈಕ್ವಲ್ ಮಾಸ್. ಈಗ ನನಗೆ ಗೊತ್ತಿಲ್ಲಪ್ಪ, ಯಾವ ಎಲಿಮೆಂಟ್ ಗೊತ್ತಿಲ್ಲ ನೋಡ್ರಿ. ಇದು ಸಬ್ ಎ ಅಂತಕ್ಕಂಥದ್ದು ಒಂದು ಮೆಟಲ್, ಜನರಲ್ ಆಗಿ ಎ ಅಂತಕ್ಕಂಥದ್ದು ಒಂದು ಮೆಟಲ್ ನೋಡಿ, ಅಬ್ಸರ್ವ್ ಮಾಡ್ರಿ. ಸೊ ನಾನು ಇನ್ ಜನರಲ್ ತಗೊಳ್ತೀನಿ ಈಗ. ಸೊ ಮೆಟಲ್, ಸೊ ಎ ಈಸ್ ಎ ಮೆಟಲ್. ಸೊ ಒಂದು ಆ್ಯಸಿಡ್ಗೆ ಎ ಅನ್ನು ಆ್ಯಡ್ ಮಾಡಿದ್ದಾರೆ. ಸೊ ಟು ಫಾರ್ಮ್ ಹೈಡ್ರೋಜನ್ ಗ್ಯಾಸ್, ಇಲ್ಲಿ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಯಿತು. ಇಮ್ಯಾಜಿನ್ ಮಾಡಿಕೊಡ್ರೆ, ನಾನು ಎಕ್ಸ್ ಗ್ರಾಮ್ ಮೆಟಲನ್ನು
ಆ್ಯಸಿಡ್ಗೆ ಆ್ಯಡ್ ಮಾಡಿದ್ದೀನಿ. ಸೊ ಇಲ್ಲಿ 0.2 ಗ್ರಾಮ್ ಹೈಡ್ರೋಜನ್ ಲಿಬರೇಟ್ ಆಗಿದೆ. ಏನು ಎಕ್ಸ್ ಗ್ರಾಮ್ ಮೆಟಲನ್ನು ಆ್ಯಸಿಡ್ಗೆ ಹಾಕಿದ್ದೀನಿ, 0.2 ಗ್ರಾಮ್ ಹೈಡ್ರೋಜನ್ ಲಿಬರೇಟ್ ಆಗಿದೆ. ಹಾಗಾದರೆ ಈ ಮೆಟಲ್ನ ಈಕ್ವಲ್ ಮಾಸ್ ಎಷ್ಟು ನೋಡಿ. 0.2 ಗ್ರಾಮ್ ಹೈಡ್ರೋಜನ್ ಲಿಬರೇಟ್ ಆಗಬೇಕಾದ್ರೆ ಮೆಟಲ್ ಎಷ್ಟು ಯೂಸ್ ಮಾಡಿದ್ರೆ ಎಕ್ಸ್ ಗ್ರಾಮ್. ವಾಟ್ ಈಸ್ ಈಕ್ವಲ್ ಮಾಸ್ ಆಫ್ ಮೆಟಲ್ 1.008. ಅದ್ರ 1.008 ಲಿಬರೇಟ್ ಆಗಬೇಕಾದ್ರೆ ಮೆಟಲ್ ಎಷ್ಟು ಹೋಗಬೇಕು ಇಲ್ಲಿ ನೋಡಿ. ಸೊ ಅಕಾರ್ಡಿಂಗ್ ಟು ದಿಸ್ ಈಕ್ವೇಶನ್ 0.2 ಗ್ರಾಮ್ ಹೈಡ್ರೋಜನ್ ಈಸ್ ಲಿಬರೇಟೆಡ್ ಬೈ 0.2 ಗ್ರಾಮ್ ಹೈಡ್ರೋಜನ್ ಲಿಬರೇಟ್ ಆಗಿದೆ ಎಷ್ಟು ಗ್ರಾಮ್ ಮೆಟಲಿಂದ ಎಕ್ಸ್ ಗ್ರಾಮ್ ಬೈ ಎಕ್ಸ್ ಗ್ರಾಮ್ ಆಫ್ ಮೆಟಲ್ by x gram of metal. Therefore 1.008 gram of hydrogen is displaced by or liberated by ಎಷ್ಟು ಗ್ರಾಮ್ ಇಂದ ಹಂಗಾದ್ರೆ. ಸೊ 1.008 ಗ್ರಾಮ್ ಹೈಡ್ರೋಜನ್ ಲಿಬರೇಟ್ ಆಗುತ್ತೆ. ಇಲ್ಲಿ ನೋಡ್ರಿ ಇವೆರಡು ಮಲ್ಟಿಪ್ಲೈ ಮಾಡ್ತೀರಿ. ಎಕ್ಸ್ ಇಂಟು 1.008 ಡಿವೈಡೆಡ್ ಬೈ ನೋಡಿ 1.008 ಇಂಟು ಎಕ್ಸ್ ಡಿವೈಡ್ ಬೈ 0.2 ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಬರೋದೇನಿದೆಯಲ್ಲ ದಟ್ ಈಸ್ ಇಟ್ಸ್ ಈಕ್ವಲ್ ಮಾಸ್. ಈಗ ನೋಡ್ರಿ ಈ ಫಾರ್ಮುಲಾ ನೋಡ್ರಿ, ಎಕ್ಸ್ ಅನ್ನೋದೇನು ಎಕ್ಸ್ ಈಸ್ ದಿ ನೋಡಿ ಮಾಸ್ ಆಫ್ ಮೆಟಲ್. ಎಕ್ಸ್ ಈಸ್ ದಿ ಮಾಸ್ ಆಫ್ ಮೆಟಲ್ ನೋಡಿ ಇಲ್ಲಿ ಮಾಸ್ ಆಫ್ ಮೆಟಲ್ ಡಿವೈಡೆಡ್ ಬೈ 0.2 ಏನು ಮಾಸ್ ಆಫ್ ಹೈಡ್ರೋಜನ್. ಎಕ್ಸ್ ಬೈ 2 ನೋಡಿ ಮಾಸ್ ಆಫ್ ಮೆಟಲ್ ಬೈ ಮಾಸ್ ಆಫ್ ಹೈಡ್ರೋಜನ್ ಇಂಟು 1.008. ಕ್ಲಿಯರ್ ತಾನೇ ಕಾನ್ಸೆಪ್ಟ್ ಇದು. ಸೊ ಇದು ಫಾರ್ಮುಲಾ ನನಗೆ ಬೇಕಾದ್ರೆ ನಿಮಗೆ ಫಾರ್ಮುಲಾ ಅಷ್ಟೇ ಬೇಕಿದೆ, ಫಾರ್ಮುಲಾ ಕಾಪಿಟ್ಕೊಂಡು ಸಾಕು. ಬಟ್ ಕಾನ್ಸೆಪ್ಟ್ ಆ್ಯಕ್ಚುಲಿ ಹೀಗಿರುತ್ತೆ ಅಂತ ಹೇಳಿದೆ ನಾನು. ಸೊ ಈಕ್ವಲ್ ಮಾಸ್ ಆಫ್ ಮೆಟಲ್ ಇಸ್ ಈಕ್ವಲ್ ಟು ಮಾಸ್ ಆಫ್ ಮೆಟಲ್ ಬೈ ಮಾಸ್ ಆಫ್ ಹೈಡ್ರೋಜನ್ ಇಂಟು 1.008. ಸಪೋಸ್ ಇನ್ ಕೇಸ್ ನೋಡಿ ಇದನ್ನು ಇನ್ನೊಂದು ಥರದಲ್ಲಿ ಕೂಡ ಕೊಟ್ಟಿರ್ತಾರೆ. ಈಗ ನಿಮಗೆ ಡೌಟ್ ಬರ್ಬೋದೇನು, ಮೆಟಲನ್ನು ಆ್ಯಸಿಡ್ಗೆ ಹಾಕಿದ್ರೆ ಏನು ಸರ್ ಇದು ಗ್ಯಾಸ್ ಲಿಬರೇಟ್ ಆಗ್ತಕ್ಕಂಥದ್ದು ಇಷ್ಟು ಗ್ರಾಮ್ ಅಂತ ಹೇಳ್ತೀರಿ, ವಾಲ್ಯೂಮಲ್ಲಿ ಹೇಳ್ಬೋದಲ್ವಾ. ನೀವು ವಾಲ್ಯೂಮಲ್ಲಿ ತೊಗೊಂಡ್ರೆ ಇದನ್ನು ವಾಲ್ಯೂಮಲ್ಲಿ ತೊಗೊಂಡ್ರೆ ಆ 1.008 ಇದೆಯಲ್ಲ ಅದನ್ನು ವಾಲ್ಯೂಮಲ್ಲೇ ತೊಗೋಬೇಕು. ಸೊ ಆಲ್ಟರ್ನೇಟ್ ಫಾರ್ಮುಲಾ ಈಕ್ವಿವ್ಯಾಲೆಂಟ್ ಮಾಸ್ ಆಫ್ metal is equal to or in general element is equal to mass of metal divided by volume of hydrogen at STP standard condition ತಗೋಬೇಕು into ಇಲ್ಲಿ ಈಕ್ವಿವ್ಯಾಲೆಂಟ್ ಮಾಸ್ 11,200 cc ತಗೋಬೇಕು. So volume of hydrogen in cc at STP. So volume in cc at STP. ಯಾಕೆ ಇದು 11,200 cc ಅಂದರೆ ಇದು ಹೈಡ್ರೋಜನ್ ತಾನೇ ಇದು ನೋಡಿ. ಯಾಕೆ ಅನ್ನೋದಕ್ಕೆ ಹೈಡ್ರೋಜನ್ ಮಾಲಿಕ್ಯುಲರ್ ಮಾಸ್ ಎಷ್ಟು ಎಕ್ಸಾಕ್ಟ್ ವ್ಯಾಲ್ಯೂ 2.016 ಗ್ರಾಮ್. ಎಷ್ಟು ವಾಲ್ಯೂಮನ್ನು ಆಕ್ಯುಪೈ ಮಾಡ್ಕೊಳ್ಳುತ್ತೆ ಇದು 1 ಮೋಲ್ ಹೈಡ್ರೋಜನ್ ಅಂದರೆ ಮಾಲಿಕ್ಯುಲರ್ ಮಾಸ್ 2.016. ಎಷ್ಟು ಗ್ರಾಮ್ ವಾಲ್ಯೂಮನ್ನು ಆಕ್ಯುಪೈ ಮಾಡ್ಕೊಳ್ಳುತ್ತೆ ಮೋಲಾರ್ ವಾಲ್ಯೂಮ್ 22,400 cc 22,400 cc. ಹಾಗಾದ್ರೆ ಹೈಡ್ರೋಜನ್ ಈಕ್ವಲ್ ಮಾಸ್ ಎಷ್ಟು 1.008 ಎಕ್ಸಾಕ್ಟ್ಲಿ. ಇದ್ರ ಅರ್ಧ ಇದೆ ತಾನೆ 1.008 ಮತ್ತು ಇದರ ಅರ್ಧ ತಗೊಳ್ರಿ. ಸೊ 11,200 ಅಂದರೆ 1.008 ಗ್ರಾಮ್ ಅಂದ್ರೂ ಒಂದೇ, 11,200 cc ಅಂದ್ರೂ ಒಂದೇ, ಎರಡು ಒಂದೇ. ಇಲ್ಲಿ ವಾಲ್ಯೂಮ್ ನೋಡಿ, ಇಲ್ಲಿ ಮಾಸಲ್ಲಿ ತಗೊಂಡಾಗ ಇಲ್ಲಿ ಮಾಸ ಬರಬೇಕು, ಇಲ್ಲಿ ವಾಲ್ಯೂಮಲ್ಲಿ ತಗೊಂಡಾಗ ಇಲ್ಲಿ ವಾಲ್ಯೂಮ್ ಬರಬೇಕು. ಇಸ್ ಕ್ಲಿಯರ್? ಇದು ಒಂದು. ದೆನ್ ಅನದರ್ ಫಾರ್ಮುಲಾ ಈಸ್ ಸೆಕೆಂಡ್ ಫಾರ್ಮುಲಾ ಈಕ್ವಲ್ ಮಾಸ್ ಆಫ್ ಎನ್ ಎಲಿಮೆಂಟ್ ಬೈ ಆಕ್ಸೈಡ್ ಮೆಥಡ್. Equal mass of an element by oxide method. So equivalent mass of an element or a metal by oxide method is ನೋಡಿ ಆಕ್ಸೈಡ್ ಮೆಥಡ್ ಅಂದರೆ ಈಗ ಯಾವುದೋ ಒಂದು ಮೆಟಲ್ ಇದೆ. ಸೊ ಎಮ್ ಅಂತಕ್ಕಂಥ ಮೆಟಲ್,
ಇದನ್ನು ಡೈರೆಕ್ಟ್ ಮೆಥಡಾಗೋ ಇಂಡೈರೆಕ್ಟ್ ಮೆಥಡಾಗೋ ಆಕ್ಸೈಡಾಗಿ ಕನ್ವರ್ಷನ್ ಮಾಡಬೇಕು. ಸೇ ಫಾರ್ ಎಕ್ಸಾಂಪಲ್ ಕಾಪರ್ನ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ಗೆ ಹಾಕಿದರೆ ಕ್ಯುಪ್ರಿಕ್ ನೈಟ್ರೇಟ್ ಬರ್ತದೆ, CuNO3 ಟ್ವೈಸ್ ಬರುತ್ತೆ. ಇದನ್ನು ಸ್ಟ್ರಾಂಗಾಗಿ ಹೀಟ್ ಮಾಡಿದರೆ ಕ್ಯುಪ್ರಿಕ್ ಆಕ್ಸೈಡ್ ಬರುತ್ತೆ. ಏನು ತೊಗೊಂಡಿದ್ರಿ? ಮೆಟಲ್ ತೊಗೊಂಡಿದ್ರಿ. ಇದು ಎಷ್ಟೋ ಗ್ರಾಮ್, ಸಪೋಸ್ 1 ಗ್ರಾಮು ಅಥವಾ 2 ಗ್ರಾಮ್ 1.5 ಗ್ರಾಮ್ ಮೆಟಲ್ ತೊಗೊಂಡಿದ್ರಿ ಅಂತ ಇಟ್ಕೊಡ್ರಿ. ಇದನ್ನು ನೈಟ್ರಿಕ್ ಆ್ಯಸಿಡ್ಗೆ ಆ್ಯಡ್ ಮಾಡಿದ್ದೀರಿ, ಈ ಮೆಟಲ್ ನೈಟ್ರೇಟ್ ಬಂತು. ಇದನ್ನು ಸ್ಟ್ರಾಂಗಾಗಿ ಹೀಟ್ ಮಾಡ್ತೀರಿ, ಇದು ಡಿಕಂಪೋಸ್ ಆಗಿ ಅಲಾಂಗ್ ವಿತ್ ಲಿಬರೇಷನ್ ಆಫ್ ನೈಟ್ರೋಜನ್ ಡೈಆಕ್ಸೈಡ್ ಇಲ್ಲಿ ಬಂದದ್ದು ನಿಮಗೆ ಕ್ಯುಪ್ರಿಕ್ ಆಕ್ಸೈಡ್. ಇದರ ಮಾಸ್ ಗೊತ್ತಿರಬೇಕು, ಇದರ ಮಾಸ್ 2.1 ಗ್ರಾಮ್ ಬಂತಂತ ಇಟ್ಕೊಡ್ರಿ. ಈಗ ಏನು ಗೊತ್ತಿದೆ ವ್ಯಾಲ್ಯೂ ನಿಮಗೆ? ಮಾಸ್ ಆಫ್ ಮೆಟಲ್ ಗೊತ್ತಿದೆ, ಮಾಸ್ ಆಫ್ ಮೆಟಲ್ ಆಕ್ಸೈಡ್ ಗೊತ್ತಿದೆ. ನೋಡಿ, ಆಕ್ಸೈಡ್ ಮೆಥಡ್ ಅಂದರೆ ಐದರ್ ಬೈ ಡೈರೆಕ್ಟ್ ಮೆಥಡ್ ಆರ್ ಬೈ ಇಂಡೈರೆಕ್ಟ್ ಮೆಥಡ್ metal is converted into its oxide. Mass of both metal and metal oxide they should be known. ಮೆಟಲ್ನ ಮಾಸು ಗೊತ್ತಿರಬೇಕು, ಮೆಟಲ್ ಆಕ್ಸೈಡ್ ಮಾಸು ಗೊತ್ತಿರಬೇಕು. ಇಸ್ ಕ್ಲಿಯರ್? ಸೊ ಹಾಗಾದ್ರೆ ಈಗ ಅಬ್ಸರ್ವ್ ಮಾಡಿರಿ, ಮಾಸ್ ಆಫ್ ಮೆಟಲ್ ಎಷ್ಟಿದೆ? 1.5 ಗ್ರಾಮ್. ಮಾಸ್ ಆಫ್ ಮೆಟಲ್ ಆಕ್ಸೈಡ್ ಎಷ್ಟಿದೆ? 2.1. ವಾಟ್ ಈಸ್ ದಿ ಮಾಸ್ ಆಫ್ ಆಕ್ಸಿಜನ್ ಕಂಬೈನ್ಡ್? ಮಾಸ್ ಆಫ್ O2 ಕಂಬೈನ್ಡ್ ನೋಡಿ ಎಷ್ಟು ಗ್ರಾಮ್ ಕಂಬೈನ್ ಆಗಿರ್ಬೇಕಾಗಲ್ಲ. ಮಾಸ್ ಆಫ್ ಮೆಟಲ್ ಆಕ್ಸೈಡ್ ತಗೊಳ್ರಿ, ಎಷ್ಟಿದೆ? 2.1 ಗ್ರಾಮ್ minus 1.5, so minus 1.5 it is equal to 0.6 gram. 0.6 ಗ್ರಾಮ್ ಅನ್ನೋದೇನು? ಇದು ಮಾಸ್ ಆಫ್ ಆಕ್ಸಿಜನ್. ನೋಡಿ ಇಲ್ಲಿ ಇದು ಆಕ್ಚುಲ್ ಕಾನ್ಸೆಪ್ಟ್ ಏನಂದ್ರೆ, known mass of metal is converted into its oxide by a suitable method, then mass of metal oxide formed is determined. By knowing the mass of metal oxide and metal, what mass of oxygen combined is to be calculated. Then by knowing the mass of oxygen combined, it is possible to calculate the equal mass of metal by this method. ನೋಡಿ, ಹಾಗಾದ್ರೆ ಈಕ್ವಿವ್ಯಾಲೆಂಟ್ ಮಾಸ್ ಆಫ್ an element or a metal is equal to equivalent mass of metal or equivalent mass of an element or a metal. Equal mass of metal is equal to mass of metal divided by ಯಾವ ಮೆಥಡ್ ಇದು? ಆಕ್ಸೈಡ್ ಮೆಥಡ್. ಮೆಥಡಲ್ಲಿ ಆಕ್ಸಿಜನ್ನ ತಗೋಬೇಕು. ಹೈಡ್ರೋಜನ್ ಡಿಸ್ಪ್ಲೇಸ್ಮೆಂಟ್ ಮೆಥಡಲ್ಲಿ ಹೈಡ್ರೋಜನ್ನೇ ತಗೋಬೇಕು. ಸೊ ಮಾಸ್ ಆಫ್ ಮೆಟಲ್ ಬೈ ಮಾಸ್ ಆಫ್ ಆಕ್ಸಿಜನ್ ಇಂಟು 8 ತಗೋಬೇಕು. ನೋಡಿ, ಪ್ರೀವಿಯಸ್ ಮೆಥಡ್ ಏನು? ಮಾಸ್ ಆಫ್ ಮೆಟಲ್ ಬೈ ಮಾಸ್ ಆಫ್ ಹೈಡ್ರೋಜನ್ ಇಂಟು ಈಕ್ವಲ್ ಮಾಸ್ ಆಫ್ ಹೈಡ್ರೋಜನ್ 1.008 ತಗೊಂಡಿದ್ವಿ. ಬಟ್ ಹಿಯರ್ ಮಾಸ್ ಆಫ್ ಮೆಟಲ್ ಬೈ ಮಾಸ್ ಆಫ್ ಆಕ್ಸಿಜನ್ ಇಂಟು 8 ಏನಿದು? 8 ಈಸ್ ದ ಈಕ್ವಿವ್ಯಾಲೆಂಟ್ ಮಾಸ್ ಆಫ್ ಆಕ್ಸಿಜನ್. ಕ್ಲಿಯರಾ? ಸೊ ಈಗ ನೋಡಿ, ಈ ಮೆಥಡಲ್ಲಿ ಈ ಥರ ಕೊಡ್ತಾರೆ ಏನು? ಸೊ ಪಾಯಿಂಟ್ ಆರ್ ಸೆ ಎಕ್ಸ್ ಗ್ರಾಮ್ ಆಫ್ ಮೆಟಲ್ forms y gram of metal oxide. Calculate the equal mass of metal. Nodi, x gram of metal M, it forms y gram of its oxide, metal oxide. Then what is the equal mass of metal? ನೋಡಿ, ಇಲ್ಲಿ ಅಬ್ಸರ್ವ್ ಮಾಡ್ರಿ, ಮಾಸ್ ಆಫ್ ಮೆಟಲ್ ಎಷ್ಟು ತಗೊಂಡಿದ್ದಾರೆ? ಎಕ್ಸ್ ಗ್ರಾಮ್. ನೋಡಿ, ಅವಾಗ ನಿಮ್ಮ ಫಾರ್ಮಾ ಎಕ್ಸ್ ಗ್ರಾಮ್, ಎಕ್ಸ್ ಡಿವೈಡ್ ಬೈ ವ್ಯಾಲ್ಯೂ ಕೊಟ್ಟಿರ್ತಾರೆ. ಮಾಸ್ ಆಫ್ ಮೆಟಲ್ ಟೇಕನ್ ಎಕ್ಸ್ ಗ್ರಾಮ್ ಡಿವೈಡೆಡ್ ಬೈ ಮಾಸ್ ಆಫ್ ಆಕ್ಸಿಜನ್. ನೋಡಿ, ಇಲ್ಲಿ ಎಕ್ಸ್ ಗ್ರಾಮ್ ಮೆಟಲ್ ಫಾರ್ಮ್ಸ್ ವೈ ಗ್ರಾಮ್ ಆಫ್ ಮೆಟಲ್ ಆಕ್ಸೈಡ್. ಮೆಟಲ್ ಇದ್ದದ್ದು ಮೆಟಲ್ ಆಕ್ಸೈಡ್ ಆಗಿದೆ ಅಂದರೆ
ವೈ ವ್ಯಾಲ್ಯೂ ಜಾಸ್ತಿ ಇರುತ್ತೆ, ವೈ ಮೈನಸ್ ಎಕ್ಸ್ ಮಾಡಿಕೊಂಡ್ರೆ ಆಕ್ಸಿಜನ್ ಮಾಸ್ ಸಿಗುತ್ತೆ. ಸೊ ಹಾಗಾಗಲಿ ವೈ ಮೈನಸ್ ಎಕ್ಸ್ ಈಸ್ ದಿ ಮಾಸ್ ಆಫ್ ಆಕ್ಸಿಜನ್ ಇಂಟು ಯಾವ ಮೆಥಡ್ ಇದು? ಆಕ್ಸೈಡ್ ಮೆಥಡ್. ವಾಟ್ ಈಸ್ ಈಕ್ವಲ್ ಮಾಸ್ ಆಫ್ ಆಕ್ಸಿಜನ್? 8. ಇಲ್ಲಿ ಎಕ್ಸ್ ಮತ್ತು ವೈ ವ್ಯಾಲ್ಯೂ ಕೊಡ್ತಾರೆ, ನಿಮ್ಗೊಂದು ಆನ್ಸರ್ ಬರುತ್ತೆ. ಕ್ಲಿಯರ್ ಕಾನ್ಸೆಪ್ಟ್ ಇಲ್ಲ, ಗೊತ್ತಾಯ್ತಾನೆ ಇದು? ಸೊ ಇದು ಜನರಲ್ ಆಗಿ ನಮಗೆ ಬೇಕಾದ್ರೆ ಈ ಫಾರ್ಮುಲಾ. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ನೋಡಿ, ಹೈಡ್ರೋಜನ್ ಡಿಸ್ಪ್ಲೇಸ್ಮೆಂಟ್ ಮೆಥಡ್ಗೂ ಆಕ್ಸೈಡ್ ಮೆಥಡ್ ಡಿಫ್ರೆನ್ಸ್ ನೋಡ್ರಿ. ಅಲ್ಲಿ ಮಾಸ್ ಆಫ್ ಮೆಟಲ್ ಬೈ ಮಾಸ್ ಆಫ್ ಹೈಡ್ರೋಜನ್ ಇಂಟು 1.008. ಇಲ್ಲೇನು ತೊಗೊಂಡಿದ್ದೀವಿ? ಮಾಸ್ ಆಫ್ ಮೆಟಲ್ ಬೈ ಮಾಸ್ ಆಫ್ ಆಕ್ಸಿಜನ್ ಇಂಟು 8. ಇಟ್ಸ್ ಕ್ಲಿಯರ್? ನೆಕ್ಸ್ಟ್ ಅನದರ್ ಒನ್ ಈಸ್ equivalent mass of metal by chloride method. Equivalent mass of metal by chloride method. ಈಗ ನೋಡಿ, ಹೈಡ್ರೋಜನ್ ಡಿಸ್ಪ್ಲೇಸ್ಮೆಂಟ್ ಮೆಥಡ್, ಕ್ಲೋರೈಡ್ ಮೆಥಡ್ ಎರಡೂ ಗೊತ್ತಿದ್ದಾವೆ ನಿಮಗೆ. ಸಾರಿ, ಆಕ್ಸೈಡ್ ಮೆಥಡ್, ಹೈಡ್ರೋಜನ್ ಎರಡೂ ಗೊತ್ತಿದೆ. ಇದು ನೀವೇ ಫಾರ್ಮ್ ಬರೀಬೋದು ನೋಡೋಣ, ಟ್ರೈ ಮಾಡ್ತೀರ ನೋಡೋಣ. ನೋಡಿ, ಈಕ್ವಿವ್ಯಾಲೆಂಟ್ ಮಾಸ್ ಆಫ್ ಮೆಟಲ್ ಆರ್ ಇನ್ ಜನರಲ್ ಎಲಿಮೆಂಟ್ ಇಟ್ ಈಸ್ ಈಕ್ವಲ್ ಟು ಯಾವ ಮೆಥಡ್ ಇದು? ಕ್ಲೋರೈಡ್ ಮೆಥಡ್. ಫಾರ್ಮುಲಾ ಏನಾಗಾರ? ಮಾಸ್ ಆಫ್ ಮೆಟಲ್ ಜನರಲ್ ಆಗಿ ಅವರು ಎಲಿಮೆಂಟ್ ಅಂತ ಕೊಡ್ತಾರೆ, ಅದು ಸರಿನೇ. ಮಾಸ್ ಆಫ್ ಮೆಟಲ್ ಡಿವೈಡೆಡ್ ಬೈ ಏನು ತೊಗೋಬೇಕು? ಹೈಡ್ರೋಜನ್ ಡಿಸ್ಪ್ಲೇಸ್ಮೆಂಟ್ ಮೆಥಡಲ್ಲಿ ಮಾಸ್ ಆಫ್ ಹೈಡ್ರೋಜನ್ ತೊಗೊಂಡಿದ್ರಿ, ಆಕ್ಸೈಡ್ ಮೆಥಡಲ್ಲಿ ಮಾಸ್ ಆಫ್ ಆಕ್ಸಿಜನ್ ತೊಗೊಂಡಿದ್ರಿ, ಕ್ಲೋರೈಡ್ ಮೆಥಡಲ್ಲಿ ಏನು ತೊಗೋಬೇಕು? ಮಾಸ್ ಆಫ್ ಕ್ಲೋರಿನ್ ಕಂಬೈನ್ಡ್ ಅಂದರೆ ಮಾಸ್ ಆಫ್ ಕ್ಲೋರಿನ್ ಮಲ್ಟಿಪ್ಲೈಡ್ ಬೈ ಹೈಡ್ರೋಜನ್ ಡಿಸ್ಪ್ಲೇಸ್ಮೆಂಟ್ ಮೆಥಡಲ್ಲಿ ಹೈಡ್ರೋಜನ್ ಈಕ್ವಲ್ ಮಾಸ್ ಮಲ್ಟಿಪ್ಲೈಡ್ ಬೈ 1.008. ಹೌದಾ? ಆಕ್ಸೈಡ್ ಮೆಥಡಲ್ಲಿ ಈಕ್ವಲ್ ಮಾಸ್ ಆಫ್ ಆಕ್ಸಿಜನ್ 8 ತಾನೆ, 8 ತೊಗೊಂಡಿದ್ರಿ. ಬಟ್ ಇಲ್ಲಿ ಕ್ಲೋರಿನ್ ಮೆಥಡಲ್ಲಿ ಈಕ್ವಲ್ ಮಾಸ್ ಆಫ್ ಕ್ಲೋರಿನ್ ಈಸ್ 35.5. ನೋಡ್ರಿ, ಇದು ಇನ್ನೊಂದು ಫಾರ್ಮುಲಾ. ದಿಸ್ ಇಸ್ ದಿ ಅನದರ್ ಫಾರ್ಮುಲಾ. ಈಕ್ವಲ್ ಮಾಸ್ ಆಫ್ ಮೆಟಲ್ ಇಸ್ ಈಕ್ವಲ್ ಟು ಮಾಸ್ ಆಫ್ ಮೆಟಲ್ ಬೈ ಮಾಸ್ ಆಫ್ ಕ್ಲೋರಿನ್ ಇಂಟು 35.5. ಮೂರು ಫಾರ್ಮುಲಾ ಒಂದೇ ಥರ ಇದ್ದಾವೆ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಹೈಡ್ರೋಜನ್ ಡಿಸ್ಪ್ಲೇಸ್ಮೆಂಟ್ ಮೆಥಡಲ್ಲಿ ಮಾಸ್ ಆಫ್ ಹೈಡ್ರೋಜನ್ ಅದರ ಈಕ್ವಲ್ ಮಾಸ್ ತೊಗೊಳ್ತೀವಿ, ಆಕ್ಸೈಡ್ ಮೆಥಡಲ್ಲಿ ಮಾಸ್ ಆಫ್ ಆಕ್ಸಿಜನ್ ಅದರ ಈಕ್ವಲ್ ಮಾಸ್, ಕ್ಲೋರೈಡ್ ಮೆಥಡಲ್ಲಿ ಮಾಸ್ ಆಫ್ ಕ್ಲೋರಿನ್ ಇದರ ಈಕ್ವಲ್ ಮಾಸ್. ಇಲ್ಲಿ ಏನಿಲ್ಲ, ಎಲ್ಲ ಒಂದೇ. ಎಷ್ಟು ಗ್ರಾಮ್ ಮೆಟಲ್ 1.008 ಗ್ರಾಮ್ ಹೈಡ್ರೋಜನ್ ಲಿಬರೇಟ್ ಮಾಡುತ್ತೋ ಅಥವಾ 8 ಗ್ರಾಮ್ ಆಕ್ಸಿಜನ್ ಜೊತೆ ಕಂಬೈನ್ ಆಗುತ್ತೋ ಆರ್ 35.5 ಗ್ರಾಮ್ ಕ್ಲೋರಿನ್ ಜೊತೆ ಕಂಬೈನ್ ಆಗುತ್ತೋ ಅದೇ ಅದರ ಈಕ್ವಲ್ ಮಾಸ್. ಇಸ್ ಕ್ಲಿಯರ್? ನೋಡಿ, ಈಗ ಸಪೋಸ್ ಈಗ ಎನ್ ಎಲಿಮೆಂಟ್ ಸೇ ಮೆಗ್ನೀಷಿಯಂ 12 ಗ್ರಾಮ್ ಮೆಗ್ನೀಷಿಯಂ displaces 1.008 gram hydrogen, and also 12 gram magnesium combines with 8 gram oxygen, or if we take 12 gram magnesium combines with 35.5 gram chlorine. ಈಗ ಅಬ್ಸರ್ವ್ ಮಾಡ್ರಿ, ಎಷ್ಟು ಗ್ರಾಮ್ ಮೆಗ್ನೀಷಿಯಮ್ 1.008 ಗ್ರಾಮ್ ಹೈಡ್ರೋಜನ್ ಡಿಸ್ಪ್ಲೇಸ್ ಮಾಡಿದೆ? 12 ಗ್ರಾಮ್. 12 ಅನ್ನೋದೇನೇ ಆಗಿರ್ಬೇಕು ಈಕ್ವಲ್ ಮಾಸ್. 12 ಇಸ್ ದಿ ಈಕ್ವಲ್ ಮಾಸ್. ಇಸ್ ಕ್ಲಿಯರ್? ನೀವು ಫಾರ್ಮುಲಾಕ್ಕೆ ಹೋಗಿ ನೋಡಿ, ಇದು ಹೈಡ್ರೋಜನ್ ಡಿಸ್ಪ್ಲೇಸ್ಮೆಂಟ್ ಮೆಥಡಲ್ಲಿ ಬರುತ್ತೆ. ಹೈಡ್ರೋಜನ್ ಡಿಸ್ಪ್ಲೇಸ್ಮೆಂಟ್ ಮೆಥಡಲ್ಲಿ ಈಕ್ವಾಲೆಂಟ್ ಮಾಸ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನು? ಮಾಸ್ ಆಫ್ ಮೆಟಲ್ ಎಷ್ಟು ತಗೊಂಡಿದ್ದೀರಿ? 12 ಡಿವೈಡೆಡ್ ಬೈ
What is the mass of hydrogen displaced? 1.008. 1.008 into 1.008. ಇವೆರಡು ಕ್ಯಾನ್ಸಲ್ ಆಗುತ್ತೆ ಅಲ್ವಾ? ನೋಡಿ, ಎರಡು ಕ್ಯಾನ್ಸಲ್ ಆದರೆ ಏನು ಸಿಗುತ್ತೆ ನಿಮಗೆ? ನೋಡಿ, equal mass of, so mass of metal taken 12 divided by mass of hydrogen liberated is 1.008 1.00 into 1.008 ಇದೆ ತಾನೆ. ಇವೆರಡು ಕ್ಯಾನ್ಸಲ್ ಆದರೆ 12 ಬರುತ್ತೆ. equal mass magnesium 12 ಆಯ್ತು. ದೆನ್ ಅನದರ್ ಮೆಥಡ್, ಮಾಸ್ ಆಫ್ ಮೆಟಲ್ ಟೇಕನ್ 12 ಇದೆ. ನೋಡಿ, 12 ಗ್ರಾಮ್ ಮೆಗ್ನೀಷಿಯಂ which combines with 8 gram oxygen. What is the mass of oxygen? 8. ಆಕ್ಸೈಡ್ ಮೆಥಡಲ್ಲಿ ಇಂಟು 8 ತಾನೆ, ಇವೆರಡು ಕ್ಯಾನ್ಸಲ್ ಆಗುತ್ತೆ, 12 ಉಳಿ. ಸಿಮಿಲರ್ಲಿ 12 ಗ್ರಾಮ್ ಮೆಗ್ನೀಷಿಯಂ combines with 35.5 gram of chlorine. So what mass of magnesium taken? 12 divided by what is the mass of chlorine combined? 35.5 into chloride method into 35. ಅವೆರಡು ಕ್ಯಾನ್ಸಲ್ ಆದರೆ 8 ಬರುತ್ತೆ. ಅಂದರೆ ಎಷ್ಟು ಗ್ರಾಮ್ ಮೆಟಲನ್ನು ನೀವು ತಗೊಂಡ್ರೆ ಅದು 1.008 ಗ್ರಾಮ್ ಹೈಡ್ರೋಜನ್ ಡಿಸ್ಪ್ಲೇಸ್ ಮಾಡುತ್ತೋ ಅಥವಾ 8 ಗ್ರಾಮ್ ಆಕ್ಸಿಜನ್ ಜೊತೆಗೆ ಕಂಬೈನ್ ಆಗುತ್ತೋ ಆರ್ 35.5 ಗ್ರಾಮ್ ಕ್ಲೋರಿನ್ ಜೊತೆ ಕಂಬೈನ್ ಆಗುತ್ತೋ ಅದೇ ಅದರ ಈಕ್ವಿವ್ಯಾಲೆಂಟ್ ಮಾಸ್. ಇದು ಕ್ಲಿಯರ್? ಅರ್ಥ ಆಯ್ತಲ್ವಾ? ನೋಡಿ, ಇವು ಹೈಡ್ರೋಜನ್ ಡಿಸ್ಪ್ಲೇಸ್ ಮೆಥಡ್, ಕ್ಲೋರೈಡ್ ಮೆಥಡ್ ಆ್ಯಂಡ್ ಆಕ್ಸೈಡ್ ಮೆಥಡ್. ಇನ್ನೂ ಒಂದಿದೆ, ಮೆಟಲ್ ಡಿಸ್ಪ್ಲೇಸ್ಮೆಂಟ್ ಮೆಥಡ್. ಈಕ್ವಲ್ ಮಾಸ್ ಆಫ್ ಮೆಟಲ್ ಬೈ ಮೆಟಲ್ ಡಿಸ್ಪ್ಲೇಸ್ಮೆಂಟ್ ಮೆಥಡ್. Equivalent mass of metal. So by equivalent mass of metal by displacement method, metal displacement method or interconversion method, by interconversion method. ಇಂಟರ್ಕನ್ವರ್ಷನ್ ಮೆಥಡ್. ನೋಡಿ, ಏನು ಇಂಟರ್ಕನ್ವರ್ಷನ್ ಮೆಥಡ್ ಅಂದ್ರೆ, ಈಗ ಒಂದು ಮೆಟಲ್ AgCl ಇದೆಯಪ್ಪ, ಸಿಲ್ವರ್ ಕ್ಲೋರೈಡ್. ಸಿಲ್ವರ್ ಕ್ಲೋರೈಡನ್ನು ನಾನು ಸಿಲ್ವರ್ ಕಾರ್ಬೋನೇಟ್ ಆಗಿ ಸಿಲ್ವರ್ ನೈಟ್ರೇಟ್ ಆಗಿ ಕನ್ವರ್ಷನ್ ಮಾಡಿದ್ದೇನೆ. ಇದರ ಮಾಸ್ W1 ಗ್ರಾಮ್ ಇದೆ, ಮಾಸ್ W1 ಗ್ರಾಮ್ ಇದೆ. ಇದರ ಮಾಸು W2 ಗ್ರಾಮ್ ಇದೆ, W2 ಗ್ರಾಮ್. ನೋಡಿ, ನೋನ್ ಮಾಸ್ ಆಫ್ ಮೆಟಲ್ ಕ್ಲೋರೈಡ್ ಈಸ್ ಕನ್ವರ್ಟೆಡ್ ಇಂಟು ದಿ ಸೇಮ್ ಮೆಟಲ್ ನೈಟ್ರೇಟ್. ಇಲ್ಲಿ ಯಾವ ಮೆಟಲ್ ಇರುತ್ತೆ ಅದೇ ಮೆಟಲ್ ಇರಬೇಕು. ನೋನ್ ಮಾಸ್ ಆಫ್ ಮೆಟಲ್ ಕ್ಲೋರೈಡ್ ಈಸ್ ಕನ್ವರ್ಟೆಡ್ ಇಂಟು ಇಟ್ಸ್ ನೈಟ್ರೇಟ್, ಅದೇ ಮೆಟಲ್ ನೈಟ್ರೇಟ್ ಆಗಬೇಕು. ದೆನ್ ಮಾಸ್ ಆಫ್ ಮೆಟಲ್ ನೈಟ್ರೇಟ್ ಫಾರ್ಮ್ಡ್ ಈಸ್ ಡಿಟರ್ಮೈನ್ಡ್. ಇದ್ರ ಮಾಸು ಗೊತ್ತಿರಬೇಕು. ಸೊ ಮಾಸ್ ಆಫ್ ಸಿಲ್ವರ್ ಕ್ಲೋರೈಡ್ ಅಂಡ್ ಆಲ್ಸೋ ಮಾಸ್ ಆಫ್ ಸಿಲ್ವರ್ ನೈಟ್ರೇಟ್, ಎರಡೂ ಕಾಂಪೌಂಡ್ಸ್ನ ಮಾಸ್ ಗೊತ್ತಿದ್ದಾಗ ನೋಡಿ, ದಟ್ ಈಸ್ ಬೈ ಇಂಟರ್ಕನ್ವರ್ಷನ್ ಮೆಥಡ್. ಹೌ ಡು ವಿ ಕ್ಯಾಲ್ಕುಲೇಟ್ ದಿ ಈಕ್ವಲ್ ಮಾಸ್ ಆಫ್ ದಿಸ್ ಮೆಟಲ್? ಯಾವುದು? ಸಿಲ್ವರ್. ಹೌ ಡು ವಿ ಕ್ಯಾಲ್ಕುಲೇಟ್ ದಿ ಈಕ್ವಲ್ ಮಾಸ್ ಆಫ್ ಸಿಲ್ವರ್? ನೋಡಿ, ಇದಕ್ಕೊಂದು ಫಾರ್ಮ್ ಇದೆ. ಆರ್ ಇನ್ ಅದರ್ ವರ್ಡ್ಸ್, ನೋಡಿ, ಈಗ ಮೆಗ್ನೀಷಿಯಂ ಕ್ಲೋರೈಡ್ ಈಸ್ ಕನ್ವರ್ಟೆಡ್ ಇಂಟು ಮೆಗ್ನೀಷಿಯಂ ಕಾರ್ಬೋನೇಟ್. known mass of a metal chloride is converted into its carbonate by a suitable method. Is clear? So therefore, ನೋಡಿ, ಅದರಲ್ಲಿ ಈ ಎರಡೂ ಕಾಂಪೌಂಡ್ಸ್ನ ಮಾಸ್ ಗೊತ್ತಿರಬೇಕು. ಸೊ ಆವಾಗ ನೋಡಿ, ಇಲ್ಲಿ ಏನು ಹೇಳ್ತೀವಿ, ಈಕ್ವಲ್ ಮಾಸ್ ಆಫ್ ಮೆಟಲ್ ಬೈ ಇಂಟರ್ ಕನ್ವರ್ಷನ್ ಮೆಥಡ್. ಸೊ ಒಂದು ಕಾಂಪೌಂಡ್ ಇತ್ತು, ಇನ್ನೊಂದು ಕಾಂಪೌಂಡ್ ಕನ್ವರ್ಷನ್ ಮಾಡಿದಾಗ ಈ ಮೆಟಲ್ನ ಈಕ್ವಲ್ ಮಾಸ್ ಏನಾಗಿರುತ್ತೆ, ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಬಟ್ ಇಲ್ಲಿ ಏನು, ಎರಡೂ ಕಾಂಪೌಂಡ್ಸ್ನ ಮಾಸ್ ಗೊತ್ತಿದ್ದರೆ ಮಾತ್ರ ಈಕ್ವಲ್ ಮಾಸ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಅದರ್ವೈಸ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಕ್ಯಾಲ್ಕುಲೇಟ್ ದಿ ಈಕ್ವಲ್ ಮಾಸ್ ಆಫ್ ಮೆಟಲ್. ಕಂಡೀಷನ್ ಇಲ್ಲಿ ಮಾಸ್ ಆಫ್ ಒನ್ ಕಾಂಪೌಂಡ್
and the mass of another compound of the same metal. Mass of another compound of the same metal. ಮತ್ತು ನೀವು ಮೆಗ್ನೀಷಿಯಂ ಕ್ಲೋರೈಡನ್ನು ಸೋಡಿಯಂ ಕಾರ್ಬೊನೇಟ್ ಆಗಿ ಆ ಮೆಥಡಲ್ಲ. A known mass of a metal chloride is converted into its carbonate by a suitable method, then mass of those two compounds are determined. ಬಟ್ ಇದು ಗೊತ್ತಿರುತ್ತೆ ನಿಮಗೆ, ಇಲ್ಲಿ ತೊಗೊಂಡಿರ್ತೀನಿ ಇದು ಎಷ್ಟು ಬಂತು ಅಂತ ಡಿಟರ್ಮಿನ್ ಮಾಡ್ಕೋಬೇಕು. ಸೊ ಮಾಸ್ ಆಫ್ ದಿ ಮೆಟಲ್ ಕಾರ್ಬನೇಟ್ ಫಾರ್ಮ್ಡ್ ಈಸ್ ಡಿಟರ್ಮಿನ್ಡ್ by knowing the mass of these two compounds. It is possible to calculate the equal mass of metal. ನೋಡಿ ಇದಕ್ಕಾಗಾದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ನೋಡಿ. ಈಗ ಫಾರ್ಮುಲಾ ನೋಡ್ರಿ, equivalent mass of metal by interconversion method, mass of compound 1, mass of compound 1 divided by mass of compound 2, compound 2. ನೋಡಿ ಫಸ್ಟ್ ಕಾಂಪೌಂಡ್ ಇದು, ಈ ಕಾಂಪೌಂಡನ್ನು ಇನ್ನೊಂದು ಕಾಂಪೌಂಡ್ನ ಕನ್ವರ್ಟ್ ಮಾಡಿದ್ರಿ. ಇಸ್ ಕ್ಲಿಯರ್? ಇಟ್ ಈಸ್ ಈಕ್ವಲ್ ಟು equivalent mass of metal, equivalent mass of metal M plus equivalent mass of ion divided by equal mass of ion divided by ಇಲ್ಲಿ ion 1 ಅಂತ equal mass of ion 1 divided by equivalent mass of metal means M, ಯಾಕಂದ್ರೆ ಮೆಟಲ್ ಚೇಂಜ್ ಆಗಿಲ್ಲ, ಪ್ಲಸ್ equivalent mass of ion 2, equal mass of ion 2. ನೋಡಿ ಇದಕ್ಕೆ ನಾವು ಜನರಲ್ ಎಕ್ಸಾಂಪಲ್ ಕೊಡ್ತೀನಿ. ಎಕ್ಸಾಂಪಲ್, x gram of metal chloride is converted into y gram of metal carbonate MCO3. Then what is the equal mass of this M? So mass of, ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಈ ಫಾರ್ಮುಲಾ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ವಾಟ್ ಈಸ್ ದಿ ಮಾಸ್ ಆಫ್ ಕಾಂಪೌಂಡ್ 1, ಇದು ಕಾಂಪೌಂಡ್ 1 ಎಷ್ಟು ಕೊಡಿದೆ x ಡಿವೈಡೆಡ್ ಬೈ, ಈ ವ್ಯಾಲ್ಯೂ ಗೊತ್ತಿರುತ್ತೆ, ಡಿವೈಡೆಡ್ ಬೈ ಮಾಸ್ ಆಫ್ ಕಾಂಪೌಂಡ್ ಯಾವುದು? ಕಾರ್ಬೋನೇಟ್. ಸೊ ದಿಸ್ ಈಸ್ ದ ಕಾಂಪೌಂಡ್ 1, this is the compound 2. X divided by y is equal to equal mass of metal, say EM. E is the equal mass of metal. So equal mass of metal plus equal mass of ion 1, ಅಂದರೆ ಫಸ್ಟ್ ಕಾಂಪೌಂಡ್ ಇರತಕ್ಕಂಥ ಅಯಾನ್ ಈಕ್ವಲ್ ಮಾಸ್ ಯಾವುದು? ಕ್ಲೋರಿನ್, ಅಂದರೆ ಈಕ್ವಲ್ ಮಾಸ್ ಆಫ್ Cl ಮೈನಸ್ ಅಂತ, ಈಕ್ವಿವ್ಯಾಲೆಂಟ್ ಮಾಸ್ ಆಫ್ Cl ಮೈನಸ್. ನಾನು ಪ್ರೀವಿಯಸ್ ಕ್ಲಾಸ್ ಹೇಳಿದೆ ನಿಮಗೆ, ಈಕ್ವಲ್ ಮಾಸ್ ಆಫ್ ಅಯಾನ್ ಡಿಟರ್ಮಿನ್ ಮಾಡಬೇಕಾದ್ರೆ ಈಕ್ವಲ್ ಮಾಸ್ ಆಫ್ ಅಯಾನ್ ಇಸ್ ಈಕ್ವಲ್ ಟು ಏನು ಹೇಳಿದ್ದೆ ನಾನು? ಮಾಸ್ ಆಫ್ ಅಯಾನ್ ಬೈ ಚಾರ್ಜ್ ಆನ್ ದಿ ಅಯಾನ್ ಡಿವೈಡೆಡ್ ಬೈ, ಇಲ್ಲಿಯೂ ಕೂಡ ಸೇಮ್ ಮೆಟಲ್ ಇದೆಯಲ್ವಾ, ಸೊ ಈಕ್ವಲ್ ಮಾಸ್ ಆಫ್ ಮೆಟಲ್ ಪ್ಲಸ್ ಈಕ್ವಿವ್ಯಾಲೆಂಟ್ ಮಾಸ್ ಆಫ್ ಅಯಾನ್ 2, ಅಂದರೆ ಈ ಕಾಂಪೌಂಡ್ ಕಾರ್ಬೊನೇಟ್ ಅಯಾನ್ CO3 -2. ಇಲ್ಲಿ ಕೂಡ ರ್ಯಾಡಿಕಲ್ ಮಾಸ್ ಆರ್ ಅಯಾನ್ ಮಾಸ್ ಅಂದರೆ 12 + 48 60/2 ಚಾರ್ಜ್ ಆನ್ ದ ಅಯಾನ್ 2, ಇದು 30 ಆಗುತ್ತೆ, ಇದು 35.5 ಆಗುತ್ತೆ. ಇದು ಕ್ಲಿಯರ್? ಈಗ ಈ ವ್ಯಾಲ್ಯೂ ಗೊತ್ತಿದೆ, ಎಕ್ಸ್ ವ್ಯಾಲ್ಯೂ ಗೊತ್ತು, ವೈ ವ್ಯಾಲ್ಯೂ ಗೊತ್ತು, EM ಅಂದರೆ ಎರಡು ಸೇಮ್, ಇದನ್ನೇ ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ ನೀವು. ದೆನ್ ಈಕ್ವಲ್ ಮಾಸ್ ಆಫ್ ರ್ಯಾಡಿಕಲ್ 35.5, ಇಲ್ಲಿ ಈಕ್ವಲ್ ಮಾಸ್ ಆಫ್ ಕಾರ್ಬನೇಟ್ ಈಸ್ 30, 35.5/30. ನೋಡಿ ಈ ಎರಡು ವ್ಯಾಲ್ಯೂ ಗೊತ್ತಿದೆ, ಈ ಎರಡು ವ್ಯಾಲ್ಯೂ ಗೊತ್ತಿದೆ, ಇದು ಎರಡು ಒಂದೇ ಇದೆ, ಈ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಬೋದು.
Is it clear? So this is about equivalent mass of metal or an element. Is it clear? So this is very important for competitive exams. ಇದು ರೆಗ್ಯುಲರ್ಲಿ ಎಲ್ಲೂ ಇಲ್ಲ. ನಾನು ಅಡಿಷನಲ್ ಇನ್ಫಾರ್ಮೇಷನ್ ನಿಮಗೆ ಹೇಳಿದ್ದೇನೆ. ಸೊ ಇನ್ನೂ ಒಂದು ಕ್ಲಾಸ್ ಬೇಕು ನನಗೆ, ಇನ್ನೊಂದು ಕ್ಲಾಸಲ್ಲಿ ಹೇಳಿ ಅಲ್ಲಿಗೆ ಈ ಟಾಪಿಕನ್ನು ಮುಗಿಸ್ತೇನೆ. ಇಸ್ ಕ್ಲಿಯರ್? ಸೊ ಅಲ್ಲೇ ಇನ್ನೊಂದು ಕಾನ್ಸೆಪ್ಟಲ್ಲಿ ಏನು ಬರುತ್ತೆ ಅಂದರೆ ಮೊಲ್ಯಾರಿಟಿ, ನಾರ್ಮ್ಯಾಲಿಟಿ, ಸೊ ಈ ಕಾನ್ಸೆಪ್ಟ್ಸ್ ಬರುತ್ತೆ. ಮೊಲ್ಯಾಲಿಟಿ ಕಾನ್ಸೆಪ್ಟ್ ಅದು ಕೂಡ ನಿಮಗೆ ಸೆಕೆಂಡ್ ಇಯರ್ಲಿ ಬರುತ್ತೆ, ಬಟ್ ಫಸ್ಟ್ ಇಯರ್ಲಿ ಈ ಕಾನ್ಸೆಪ್ಟ್ಸ್ ಕೆಲವು ಬೇಕಾಗ್ತವೆ. ಹಾಗಾಗಿ ಆ ಕಾನ್ಸೆಪ್ಟನ್ನು ತೊಗೊಳ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ಇಸ್ ಕ್ಲಿಯರ್? ಇದು ಅರ್ಥ ಆಯ್ತಲ್ವಾ? ಸೊ ಓಕೆ. ಸೊ ಈ ಎಲ್ಲ ಫಾರ್ಮುಲಾಸನ್ನು ಲಾಸ್ಟ್ ಕ್ಲಾಸು ಮತ್ತು ಈ ಕ್ಲಾಸ್, ಈ ಎರಡು ಕ್ಲಾಸು ರೆಗ್ಯುಲರ್ ನೀವೇನು ಜ್ಞಾಪಟ್ಕೋಬೇಕು, ಫಾರ್ಮುಲಾ ಅಷ್ಟೇ ಜ್ಞಾಪಟ್ಕೋಬೇಕು, ಉಳಿದದ್ದೇನು ಬೇಕಿಲ್ಲ ನನಗೆ. ಅರ್ಥ ಆಯ್ತಲ್ವಾ? ಸೊ ಈ ಫಾರ್ಮುಲಾ ಗೊತ್ತಿದ್ದರೆ ಕಾಂಪಿಟೇಟಿವ್ ಪಾರ್ಟಲ್ಲಿ ನಾನು ಹೇಳಿದ ತಕ್ಷಣ ಸಾಲ್ವ್ ಮಾಡಿದ ತಕ್ಷಣ ನಿಮಗೆ ಐಡಿಯಾ ಬರ್ತದೆ. ಸೊ ಅವಾಗ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಕೋಬೋದು. Is it clear? Okay, so I'll continue in the next class.